हरि ओम। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापः। भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति तत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविदो नूनं मनां मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु अषेढसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापुनोदनपटुतरे धर्माद्यखिलपुरुषार्थसाधनीभूते। अद्य भीमसेन आत्मकथा प्रारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। श्री गुरुभ्यो नमः। हरिः ओम हरिः ओम हरिः ओम। ನಿನ್ನೆ
ಭೀಮಸೇನಲ್ಲಿ ಅಂದರೆ ನನ್ನಲ್ಲಿ ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಎಷ್ಟು ಅದ್ಭುತವಾಗಿತ್ತು ಅಂತ ಅನ್ನೋದನ್ನು ಕಂಡಿದ್ದೀರಿ. ನೀವು ಅನ್ಬೋದು, ಏನು ಭೀಮಸೇನ ಆತ್ಮಕಥೆ, ನಿನ್ನನ್ನೇ ಹೊಗಳಿಕೊಳ್ತಾ ಇದೆಯಲ್ಲ. ಹೊಗಳಿಕೆ ಹೊನ್ನ ಶೂಲ ಅಂತ ನಿನಗೆ ಗೊತ್ತಿಲ್ಲೇನು? ತನ್ನನ್ನು ಹೊಗಳಿಕೊಳ್ಳೋದು ತಪ್ಪಂತನೋದು ನಿನಗೆ ಗೊತ್ತಿಲ್ಲೇನು? ಗೊತ್ತು. ನಮಗಿಂತ ದೊಡ್ಡವರ ಎದುರಿನಲ್ಲಿ ನನ್ನಲ್ಲಿ ಇಲ್ಲದೇ ಇರತಕ್ಕಂತಹ ಗುಣಗಳನ್ನು ಕಲ್ಪನೆ ಮಾಡಿ ದೊಡ್ಡಸ್ತಿಕೆ ಹೇಳಿಕೊಳ್ಳುವುದು ಇಂಥ ಆತ್ಮಸ್ತುತಿ ಶಾಸ್ತ್ರದಲ್ಲಿ ನಿಷಿದ್ಧ. ಆದರೆ ನಾನು ಜಗದ್ಗುರು, ನೀವೆಲ್ಲರೂ ನನ್ನ ಶಿಷ್ಯರು, ಸಕಲ ಜೀವರಾಶಿಗಳು ನನ್ನ ಶಿಷ್ಯರು. ನಿಮ್ಮೆದುರಿಗೆ ನನ್ನ ಮಹಿಮೆ ನಿಮಗೆ ಹೇಳಲೇಬೇಕು. ಶಾಸ್ತ್ರ ನಿಯಮ ಇದೆ, ಗುರುಗಳು ತಮ್ಮ ಸೇವೆ ಮಾಡುವಾಗ, ಶಿಷ್ಯರು ತಮ್ಮ ಸೇವೆ ಮಾಡುವಾಗ ತಾವು ಹೇಗೆ ವಿದ್ಯೆಯನ್ನು ಸಂಪಾದನೆ ಮಾಡಿದರು, ಯಾವ ಒಳ್ಳೆಯ ಗುಣಗಳನ್ನು ನಾನು ಆದರ್ಶ ಇಟ್ಟುಕೊಂಡಿದ್ದೇನೆ, ನನ್ನ ಅಚೀವ್ಮೆಂಟ್ ಏನು, ನನ್ನ ಜೀವನದ ಉದ್ದೇಶ ಏನು, ಇದೆಲ್ಲ ಹೇಳಬೇಕು ಅಂತಿದೆ. ಇಲ್ಲದೇ ಇದ್ದರೆ ಶಿಷ್ಯರಿಗೆ ಹೇಗೆ ಜೀವನದಲ್ಲಿ ಮುಂದೆ ಯಾವ ರೀತಿ ತಮ್ಮ ವಿಕಸನ ಮಾಡಿಕೊಳ್ಬೇಕು ಅಂತ ಹೇಗೆ ಗೊತ್ತಾಗ್ತದೆ? ಅದಕ್ಕೋಸ್ಕರ ಹೇಳಲೇಬೇಕು. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ನನ್ನನ್ನು ನೋಡಿ ಕಲಿಯಿರಿ. ನಿಮ್ಮ ಮುಂದೆ ದೊಡ್ಡಸ್ತಕ್ಕೆ ಹೇಳಿಕೊಂಡು ಹೊಗಳಿಸಿಕೊಂಡು ನನಗೇನು ಪಡಿಬೇಕಾಗಿಲ್ಲ. ನನಗೇನು ಪಡೆಯೋದು, ನಾನು ಪಡೆದು ಬಿಟ್ಟಿದ್ದೇನೆ. ಪರಮಾತ್ಮ ಅನುಗ್ರಹ ಪಡೆದಿರತಕ್ಕಂಥ ನನಗೆ ಮತ್ತೇನು ಬೇಕಾಗಿದೆ? ನಿಮಗೋಸ್ಕರ ಹೇಳ್ತಾ ಇದ್ದೆ. ಭೀಮ ವಿಶಿಷ್ಟ ಸಂದರ್ಭದಲ್ಲಿ ಹೇಗೆ ತನ್ನ ಮನಸ್ಸಿನ ಸಂತುಲತೆಯನ್ನು ಕಳೆದುಕೊಳ್ಳಲಿಲ್ಲ? ಯಾವ ಸಂದರ್ಭದಲ್ಲಿ ಯಾರಿದ್ದರೂ ಕೂಡ ಮೋಹಿತರಾಗ್ತಾರೆ. ಆದರೆ ಭೀಮ ಎಲ್ಲಿಯೂ ತನ್ನ ಮನಸ್ಸನ್ನು ಹರಿಬಿಡಲಿಲ್ಲ. ಅದಕ್ಕೋಸ್ಕರವೇ ಇದಕ್ಕೆ ಆತ್ಮವಿನಿಗ್ರಹ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಇನ್ನು 17ನೇ ಜ್ಞಾನ ಸಾಧನ ಅಂತ ತಿಳ್ಕೊಂಡಂತಂದರೆ ವಿವಿಕ್ತ ದೇಶ ಸೇವಿತ್ವ. ಇದು ಜ್ಞಾನ ಸಾಧನವೂ ಹೌದು, ಜ್ಞಾನದ ಒಂದು ಕ್ರಮವೂ ಹೌದು. ವಿವಿಕ್ತ ದೇಶ ಸೇವಿತ್ವ ಅಂತ ಏನರ್ಥ? ವಿವಿಕ್ತ ಅಂತ ತಿಳ್ಕೊಂಡಂತಂದರೆ ಜನಜಂಗುಳಿಯಿಂದ ರಹಿತವಾದ ಪವಿತ್ರವಾದ ಸಾತ್ವಿಕ ಪ್ರದೇಶದಲ್ಲಿ ವಾಸ ಮಾಡುವುದು. ಇದಕ್ಕೆ ವಿವಿಕ್ತ ದೇಶ ಸೇವಿತ್ವ ಅಂತಂತಾರೆ. ಯಾವಾಗಲೂ ಒಂದು ಎಚ್ಚರ ನಮಗಿರಬೇಕು. ನಾವು ಇರುವ ಪರಿಸರ ಪವಿತ್ರವಾಗಿದೆಯೋ ಇಲ್ವೋ ಅಂತ. ನಮ್ಮ ಅನುಕೂಲತೆಗೋಸ್ಕರ, ನಮ್ಮ ಶ್ರೀವಂತಿಕೆಗೋಸ್ಕರ ನಾವು ನಮ್ಮ ಅನುಕೂಲ ಪ್ರದೇಶವನ್ನು ತ್ಯಾಗ ಮಾಡ್ತಾ ಇದ್ದರೆ ನಮ್ಮ ಸಾಧನೆಯಲ್ಲಿ ನಾವು ಭಾಳ ಹಿಂದೆ ಹೋಗಿದ್ದೇವೆ ಅಂತ ಅರ್ಥ. ಮುಂದೆ ಹೋಗಿ 2 ಹೆಜ್ಜೆ ಮುಂದೆ ಹೋಗಿ 4 ಹೆಜ್ಜೆ ಹಿಂದೆ ಹೋಗಿದ್ದೇವೆ ಅಂತ ಅರ್ಥ. ಇವತ್ತು ನಿಮ್ಮಲ್ಲಿ ಹೆಚ್ಚಿನ ಜನ ಹಣಕ್ಕೋಸ್ಕರ ಹೆಚ್ಚಿನ ಹಣ ಗಳಿಸ್ಬೇಕು ಅಂತ ತಿಳ್ಕೊಂಡು ಅಂತೇಳಿ ಭಾರತ ಭೂಮಿಯನ್ನು ಬಿಟ್ಟು ವಿದೇಶಕ್ಕೆ ಹೋಗುವ ಒಂದು ಅಭ್ಯಾಸ ಇಟ್ಕೊಂಡಿದ್ದೀರಿ. ಇದರರ್ಥ ವಿದೇಶದಲ್ಲಿದ್ದರೆ ಎಲ್ಲರಿಗೂ ನಾನು ಬೈತಾ ಇದ್ದೇನೆ ಅಂತ ತಿಳ್ಕೊಳ್ಬೇಡಿ. ಆದರೆ ನಿಮ್ಮ ಸಾಧನೆ ನಡೆದಿದೆಲ್ಲ ಆ ಸಾಧನೆಗೆ ಆ ದೇಶದ ದೋಷದಿಂದಾಗಿ ನಿಮ್ಮ ಸಾಧನೆ ಮಾಡಿದ ಪುಣ್ಯದಲ್ಲಿ ಅರ್ಧ ಭಾಗ ಹೊರಟೋಗ್ತಾ ಇದೆ.
ಪುಣ್ಯ ಕೆಲಸ ಮಾಡ್ತಾ ಇದ್ದೀರಿ. ಶ್ರವಣ ಮಾಡ್ತೀರಿ, ಅಧ್ಯಯನ ಮಾಡ್ತೀರಿ, ಸಂಧ್ಯಾ ವಂದನೆ, ದೇವ್ರ ಪೂಜೆ ಯಾವುದು ಬಿಟ್ಟಿಲ್ಲ, ದಾಸ ಸಾಹಿತ್ಯ ಅಧ್ಯಯನ ಬಿಟ್ಟಿಲ್ಲ. ನಿಮ್ಮ ಅನೇಕ ಜನರಲ್ಲಿ ಅಲ್ಲಿ ಹೋಗಿಯೂ ಕೂಡ ಅನೇಕ ವಿಷಯ ಇಲ್ಲಿದ್ದಕ್ಕಿಂತಲೇ ಹೆಚ್ಚು ಅಲ್ಲಿ ಮಾಡ್ತಾ ಇದ್ದೀರಿ. ಆದರೆ 0.5% ಪುಣ್ಯ ಹೋಗ್ತಾ ಇದೆ. ಅಂತಂದರೆ ಅಲ್ಲಿ ಮೊದಲನೇದು ಕರ್ಮಭೂಮಿ ಅಲ್ಲ. ಇನ್ನು ಭಾರತದೊಳಗೆ ಅನೇಕ ನಾವೆಲ್ಲ ಇದ್ದೀವಿ, ನಾವು ಭಾಳ ಪುಣ್ಯವಂತರು ಅಂತ ತಿಳ್ಕೊಂಡಂತೇಳಿ ಕಲ್ಪನೆ ಬಿಟ್ಬಿಡಿ. ಇಲ್ಲಿದ್ದು ಮಾಡೋದಿಲ್ಲಲ್ಲ, ಇಲ್ಲಿದ್ದು ಸಾಧನೆ ಮಾಡದೇ ಇದ್ದರು ಎಲ್ಲ ಪುಣ್ಯ ಕಳ್ಕೊಳ್ತಾ ಇದ್ದಾರೆ. ಸಾಧನೆ ಬಹಳ ಇಂಪಾರ್ಟೆಂಟ್. ಭಗವತ್ ಪ್ರಾಪ್ತಿಗೋಸ್ಕರ ಬೇಕಾಗಿರ್ತಕ್ಕಂತಹ ಪರಮಾತ್ಮನ ಮಹಿಮೆಗಳನ್ನು ತಿಳಿದುಕೊಳ್ಳುವುದು, ಆನಂತರ ಅನೇಕ ರೀತಿಯಾಗಿರ್ತಕ್ಕಂತಹ ಯಮ ನಿಯಮ ಆಸನಗಳನ್ನು ಪರಿಪಾಲನೆ ಮಾಡೋದು, ಇದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಭೀಮ, ನೀನು 24 ತಾಸು ರಾಜನೀತಿಯಲ್ಲಿ ಇರ್ತಕ್ಕಂಥವನು. ಅವ್ರಿಗೆ ಹೊಡಿ, ಇವ್ರಿಗೆ ಬಡಿ, ಅವ್ರನ್ನ ಕೊಲ್ಲು, ಇವ್ರನ್ನ ಕೊಲ್ಲು, ನೀನು ಸಾಧನೆ ಮಾಡಿದ್ಯಾ? ನಿಮಗೆ ಗೊತ್ತಿಲ್ಲ. ನಾನು 110 ವರ್ಷ ಜೀವಿತ ಇದ್ದೆ. 109 ವರ್ಷ. ಆ 110 ವರ್ಷದ ನನ್ನ ಆಯುಷ್ಯದೊಳಗೆ ನಾನು 36 + 5 + 8 41, ಬಹಳ ಆದರೆ 48 ವರ್ಷ ಅನಿವಾರ್ಯವಾಗಿ ನಾನು ನಗರದಲ್ಲಿ, ಪಟ್ಟಣದಲ್ಲಿ ಕಲಿತಿದ್ದೇನೆ. ಆದರೆ ನನ್ನ ಉಳಿದ ಆಯುಷ್ಯದ 60-62 ವರ್ಷ ನಾನು ಒಳ್ಳೆ ಸಜ್ಜನರ ಜೊತೆಯಲ್ಲಿ, ಜ್ಞಾನಿಗಳ ಜೊತೆಯಲ್ಲಿ, ತೀರ್ಥಕ್ಷೇತ್ರದಲ್ಲಿ, ಪವಿತ್ರವಾದ ಸ್ಥಳದಲ್ಲಿ ನನ್ನ ಜೀವನವನ್ನು ಕಳೆದಿದ್ದೇನೆ. ನಿಜವಾಗಿಯೂ ನಾನು ಕ್ಷತ್ರಿಯ. ನನ್ನ ಮೇಲೆ ಸಮಾಜದ ಜವಾಬ್ದಾರಿ ಬಹಳ ಇದೆ. ದುಷ್ಟರ ಪರಿತ್ರಾಣಾಯ ಸಾಧೂನಾಂ, ಸಜ್ಜನರ ರಕ್ಷಣೆ, ದುಷ್ಟರ ವಿನಾಶ, ಧರ್ಮದ ಸಂಸ್ಥಾಪನೆಯ ಭಗವಂತನ ಆ ಅವತಾರ ಕಾರ್ಯದಲ್ಲಿ ಪ್ರಧಾನವಾಗಿರ್ತಕ್ಕಂಥ, ಪ್ರಮುಖವಾಗಿ ಸೇವೆ ಮಾಡುವ ಜವಾಬ್ದಾರಿ ಇದ್ದರೂ ಕೂಡ ನನ್ನ ಜೀವನದ 60-62 ವರ್ಷಗಳನ್ನು ಪವಿತ್ರವಾದ ಸ್ಥಳದಲ್ಲಿ ನಾನು ಕಳೆದಿದ್ದೇನೆ. ಪವಿತ್ರವಾದ ಸ್ಥಳ ಅಂತಿಕೊಂಡಂತಂದ್ರೆ ಏನು? ಜ್ಞಾನಿಗಳು ಇರುವ ಸ್ಥಳದಲ್ಲಿ, ಪವಿತ್ರವಾದ ತೀರ್ಥಗಳಲ್ಲಿ, ಕ್ಷೇತ್ರಗಳಲ್ಲಿ ನಮ್ಮ ಜೀವನವನ್ನು ಹೆಚ್ಚಿಗೆ ನಾವು ಕಳೆದಿದ್ದೇವೆ. ಯಾಕೆಂತಂದರೆ ನಾನು ಹುಟ್ಟಿದ್ದೇನೆ ಬದರಿ ಕ್ಷೇತ್ರದಲ್ಲಿ, ಈಗಿನ ಬದರಿ ಕ್ಷೇತ್ರದಲ್ಲಿ. ಬೆಳೆದದ್ದು ಆ ನರನಾರಾಯಣನ ಸನ್ನಿಧಾನದಲ್ಲಿ. ಸ್ನಾನ ಈಜು ಕಲಿತದ್ದು ಅಲಕನಂದೆಯಲ್ಲಿ. ಆ ನರನಾರಾಯಣ ಪರ್ವತ ನನ್ನ ಬಾಲ್ಯಕಾಲದ, ನನ್ನ ಬಾಲಲೀಲೆಯ ಸ್ಥಳ. ಆನಂತರ 15ನೇ ವಯಸ್ಸಿಗೆ ಹಸ್ತನಾವತಿಗೆ ಬಂದೆವು, ನಮ್ಮಪ್ಪ ಹೋದ್ಮೇಲೆ. ಅಲ್ಲಿ 5 ವರ್ಷ ನಮ್ಮ ಅಧ್ಯಯನ ಇತ್ಯಾದಿಗಳಾದವು. ಅಷ್ಟರಲ್ಲಿ ಲಾಕ್ಷಾಗ್ರಹ, ಅಲ್ಲಿಂದ ಏಕಚಕ್ರ ನಗರ, ಅಲ್ಲೊಂದು 2 ವರ್ಷ, ಮತ್ತು ಊರಿನಿಂದ ಹೊರಗೆ. ಆಮೇಲೆ ದ್ರೌಪದಿ ಮದುವೆಯಾಗಿ ರಾಜ್ಯವನ್ನು ತೆಗೆದುಕೊಂಡು ಮುಂದೆ ರಾಜಸೂಯಾಗದವರೆಗೆ ಬಹಳ ಆದರೆ
ನಾವು ಒಂದು 8ರಿಂದ 9 ವರ್ಷ ರಾಜ್ಯವನ್ನು ಆಳಿರಬಹುದು ಅಷ್ಟೇ. ಆನಂತರ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಆಮೇಲೆ 26 ವರ್ಷ ರಾಜ್ಯ. ಆನಂತರ ಮತ್ತೆ ಪುನಃ ಹೊರಗಿನ ಪವಿತ್ರವಾದ ಕ್ಷೇತ್ರದಲ್ಲಿ ವೇಳೆಯನ್ನು ಕರೆದಿದ್ದೆ. ಹೀಗಾಗಿ ವಿವಿಕ್ತ ದೇಶ ಸೇವಿತ್ವ, ಜನಜಂಗುಳಿ ಇಲ್ಲದ ಪವಿತ್ರವಾದ ದೇಶದಲ್ಲಿ ವಾಸ ಮಾಡುವಿಕೆ, ಭೀಮನಿಗೆ ಒಂದು ಸ್ವಲ್ಪ ಸಮಯ ಸಿಕ್ಕರೆ ಸಾಕು, ತೀರ್ಥಕ್ಷೇತ್ರದಲ್ಲಿ ಭೀಮ ತನ್ನ ಸಮಯವನ್ನು ಕಳೀತಾ ಇದ್ದ. ಆನಂತರ ನಾವು ಪವಿತ್ರವಾದ ಸ್ಥಳದಲ್ಲಿ ಕರೆದಿದ್ದೇವೆ. ಋಷಿಗಳ ಮುನಿಗಳ ಸನ್ನಿಧಾನದಲ್ಲಿ ವೇಳೆಯನ್ನು ಕಳೆದಿದ್ದೇವೆ. ಅವರ ಉಪದೇಶದ ಸಂದರ್ಭದಲ್ಲಿ ವೇಳೆಯನ್ನು ಕಳೆದಿದ್ದೇನೆ, ನಿಮಗೆ ಕಲಿಸೋದಕ್ಕೋಸ್ಕರ. ನನಗೆ ನಾನು ಸರ್ವಜ್ಞ. ಆದರೆ ನನ್ನ ಮನಸ್ಸು ಯಾವಾಗಲೂ ಅಲ್ಲಿ, ನಮ್ಮಲ್ಲಿ ಒಬ್ಬರಿದ್ದಾರೆ ಪರಿಚಿತರು, ಅವ್ರಿಗೆ ಸ್ವಲ್ಪ ಸಮಯ ಸಿಕ್ಕರೆ ಸಾಕು, ಮಳಖೇಡ್ ಅಂತಂತಾರೆ, ಮಂತ್ರಾಲಯಕ್ಕೆ ಹೋಗ್ತಾರೆ, ತಿರುಪತಿಗೆ ಹೋಗ್ತಾರೆ, ಮತ್ತೆ ಶ್ರೀರಂಗ ಅಂತಂತಾರೆ, ಮತ್ತೆ ಪುನಃ ಶೂರ್ಪಾಲಿ ಅಂತಂತಾರೆ, ಮತ್ತೆ ಪುನಃ ಎಲ್ಲೆಲ್ಲಿ ವೃಂದಾವನಗಳಿವೆ ಅಲ್ಲಿಗೆ ಹೆಚ್ಚಿನ ಸಮಯ ಹಾಗೆ ಕಳೀತಾ ಇರ್ತಾರೆ. ಇದೊಂದು ತರಹದ ಜ್ಞಾನ ಸಾಧನ. ನಾವು ವನವಾಸಕ್ಕೆ ಟೈಮ್ ಪಾಸಕ್ಕೆ ಹೋಗಲಿಲ್ಲ. ನಾವು ವನವಾಸಕ್ಕೆ ಹೋದದ್ದು ಸಾತ್ವಿಕರ ಜ್ಞಾನಿಗಳ ಸನ್ನಿಧಾನದಲ್ಲಿ ಸಮಯವನ್ನು ಕಳೆಯುವುದಕ್ಕೋಸ್ಕರ. ಹೋಗಲಿ, ರಾಜ್ಯವನ್ನು ಆಳ್ತಾ ರಾಸು ಯಜ್ಞವನ್ನು ಮಾಡಿ ಆ ಒಂದು 10-12 ವರ್ಷಗಳನ್ನೇ ಇದ್ವಲ್ಲ, ಆ ವೇಳೆಯಲ್ಲಿ ನಮ್ಮ ಹೆಚ್ಚಿನ ಸಮಯ ಹೋಗಿದ್ದು ಜ್ಞಾನಿಗಳ ಸೇವೆಯಲ್ಲಿ. ನನ್ನ ಜೊತೆಯಲ್ಲಿ ನಮ್ಮ ಮನೆಯಲ್ಲಿ, ಅಂದರೆ ಪಾಂಡವರು ನಾವು ಏನು ಇಂದ್ರಪ್ರಸ್ಥದಲ್ಲಿದ್ದೆವು, ನಮ್ಮ ಮನೆಯಲ್ಲಿ 60,000 ಸ್ನಾತಕರು, ಅಂದರೆ ವಿದ್ಯಾದ ಅಧ್ಯಯನ ಮುಗಿಸ್ಕೊಂಡು ಬಂದು ಇನ್ನು ಸಂಸಾರಕ್ಕೆ ಹೋಗ್ತಕ್ಕಂಥ ಅವರು ನಮ್ಮ ಮನೆಗೆ ದಿನಾಲು ಊಟಕ್ಕೆ ಬರೋರು. ನಮ್ಮ ಮನೆಯಲ್ಲಿ ಒಂದು ಜಾಗ ಮಾಡಿಕೊಟ್ಟಿದ್ರು, ಅಲ್ಲೇ ಇರ್ತಿದ್ರು. ಆ ನಂತರ 20,000 ಗೃಹಸ್ಥರು, 10,000 ಸನ್ಯಾಸಿಗಳು, ದಿನ ಅಷ್ಟು ಜನರಿಗೆ ಊಟದ ವ್ಯವಸ್ಥೆ, ಅವರಿಗೆ ಬಿಡಿಸುವ ವ್ಯವಸ್ಥೆ, ಅವರ ಸನ್ನಿಧಾನದಲ್ಲಿ ರಾಜ್ಯ ಕಾರ್ಯ ಮಾಡ್ತಾ ಆ ಜ್ಞಾನಿಗಳ ಸನ್ನಿಧಾನದಲ್ಲಿ ನಾನು ಮತ್ತು ದ್ರೌಪದಿ ಕಳೆದಿದ್ದೆ. ಇನ್ನು ವನವಾಸಕ್ಕೆ ಆ 90,000 ಜನ ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ಇಲ್ಲ, ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ, ಪಾಂಡವರನ್ನು ಬಿಟ್ಟು. ಅವ್ರು ಬರೀ ನಮ್ಮನೆಗೆ ಊಟಕ್ಕೆ ಬರ್ತಿದ್ರು ಅಂತ ತಿಳ್ಕೊಳ್ಬೇಡಿ. ತಪಸ್ಸು ಮಾಡೋರಿದ್ದರು, ಉಪದೇಶ ಮಾಡ್ತಕ್ಕಂಥವ್ರಿದ್ದರು, ಅವರಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ತತ್ವಜ್ಞಾನದ ಚರ್ಚೆ ನಡೀತಾ ಇದ್ದು, ಅನೇಕ ಜನರು ಪ್ರವಚನ ಕೊಡ್ತಾ ಇದ್ರು. ಎಲ್ಲದಕ್ಕೂ ನಾವು ಹಾಜರು. ಇದಕ್ಕೆ ವಿವಿಕ್ತ ದೇಶ ಸೇವಿತ್ವ ಅಂತೇಳಿ ಕರೀತಾರೆ. ಜನಜಂಗುಳಿ ಬಿಟ್ಟು ಭಗವಂತನ ಮಹಿಮೆಯ ಶ್ರವಣ ಮನನಾದಿಗಳಲ್ಲಿ ಕಳೆಯುವುದಕ್ಕೆ ಇದೊಂದು ಪ್ರಮುಖವಾದ ಜ್ಞಾನ ಸಾಧನ. ಆನಂತರ ವನವಾಸದಲ್ಲಿ ನಾವು ಅಜ್ಞಾತವಾಸಕ್ಕೆ ಹೋಗುವವರೆಗೂ 12 ವರ್ಷ 90,000 ಜನ
ಸ್ನಾತಕರು, ಗೃಹಸ್ಥರು, ಸನ್ಯಾಸಿಗಳು ನಮ್ಮ ಜೊತೆಗಿದ್ದಾರೆ. ಸೂರ್ಯನನ್ನು ನಾವು ವನವಾಸಕ್ಕೆ ಹೋದಾಗ ಅವ್ರು ತಿಳ್ಕೊಂಡಿದ್ರು, ಯಾರು? ಕೌರವರು. ಕಾಡಿಗೆ ಹೋಗ್ತಾರೆ, ಹಿಂಸ್ರ ಪಶುಗಳ ಬಾಯಿಗೆ ಬೀಳ್ತಾರೆ, ತಲೆಗಿಲಿ ಹೊಡ್ಕೊಂಡು ಎಲ್ಲೋ ಸತ್ತು ಹೋಗ್ತಾರೆ ಇವರು. ಅಲ್ಲ, ಪ್ರತಿ ದಿವಸವೂ ಕೂಡ ತೀರ್ಥಕ್ಷೇತ್ರದಲ್ಲಿ ಜ್ಞಾನ ಸತ್ರದಲ್ಲಿ ನಾವು ಕಳೆದಿದ್ದೇವೆ. 90,000 ಜನ ಜ್ಞಾನಿಗಳು ನಮ್ಮ ಜೊತೆಗಿರ್ತಾ ಇದ್ರು. ಕಲ್ಪನೆ ಮಾಡಿಕೊಳ್ಳಿ. ಅವರೆಲ್ಲರಿಗೂ ಊಟಕ್ಕೆ ಹಾಕುವುದಕ್ಕೋಸ್ಕರ ಮೊದಲು ನಮ್ಮ ರಾಜಕೋಶ ಅವ್ರಿಗೋಸ್ಕರ ನಾನು ವ್ಯಯಿಸ್ತಾ ಇದ್ದೆ. ಕಾಡಿಗೆ ಬಂದ ಮೇಲೆ ಧರ್ಮರಾಜನಿಗೆ ಪ್ರೇರಣೆ ಮಾಡಿ ಅವನು ಸೂರ್ಯೋಪಾಸನೆಯನ್ನು ಮಾಡಿ ಅಕ್ಷಯ ಪಾತ್ರೆಯನ್ನು ಪಡೆಯುವಂತೆ ನಾವು ಮಾಡಿದೆವು. ಅಕ್ಷಯ ಪಾತ್ರೆಯನ್ನು ಪಡೆದೆ. ಅಕ್ಷಯ ಪಾತ್ರೆ ಪಡೆದ ನಂತರ ದಿನಾಲಷ್ಟು ಜನರಿಗೆ ದ್ರೌಪದಿ ಊಟಕ್ಕೆ ಹಾಕಿ, ನಮಗೆ ಊಟಕ್ಕೆ ಹಾಕಿ, ಆಮೇಲೆ ಸಾಯಂಕಾಲ 4-5 ಗಂಟೆಗೆ ಊಟ ಮಾಡ್ತಾಯಿದ್ವಿ. ನಾವು ಅವರ ಸಂಘದಲ್ಲಿ ಸಮಯವನ್ನು ಕಳೀತಾ ಇದ್ದೆ. ಭೀಮ ನಿಮಗೆ ಕಲಿಸ್ತಾ ಇದ್ದಾನೆ, ಜ್ಞಾನಿಗಳ ಸಂಘದಲ್ಲಿ ಇರಿ. ಅದಕ್ಕೋಸ್ಕರವೇ ನಿಮ್ಮಲ್ಲಿ ದಾಸರಾರು ಹೇಳಿದ್ದಾರಲ್ಲ, ಸಜ್ಜನರ ಸಂಘವನ್ನು ಎನೆಗೆ ಎತ್ತು ನನ್ನನ್ನು ಉದ್ಧರಿಸು ಅಂತ ತಿಳ್ಕೊಂಡಂತ ಹೇಳಿ, ಸಜ್ಜನರ ಸಂಘವನು ಅಂತ್ಯಕೊಂಡಂತನ್ನೋ ಪದ್ಯ ಇದೆ. ನನಗೆ ಪೂರ್ತಿ ಈಗ ನಮಗೆ ಹೇಳೋದಿಲ್ಲ, ಇಷ್ಟನ್ನು ತಿಳಿದುಕೊಳ್ಳಿ. ಅಷ್ಟೇ ಅಲ್ಲ, ಇನ್ನೊಂದು ಕಡೆಯಲ್ಲಿ ಹೇಳ್ತಾರೆ, ಸಜ್ಜನರ ಸಂಘ ನಾನು ಮಾಡದೇ ಇದ್ದರೆ ಪರಮಾತ್ಮ ನನಗೆ ಆಣೆ ಇದೆ, ಸಜ್ಜನರ ಸಂಘದಲ್ಲಿ ನನ್ನನ್ನು ಇಡದೇ ಇದ್ದರೆ ನಿನಗೆ ಆಣೆ ಇದೆ ಅಂತ ತಿಳ್ಕೊಂಡಂತೆ, ನನಗೂ ಆಣೆ ನಿನಗೂ ಆಣೆ ಅಂತ ತಿಳ್ಕೊಂಡು ಸಜ್ಜನರ ಸಂಘವನ್ನು ಹೇಗೆ ಬಯಸಬೇಕು ಅಂತ ತಿಳ್ಕೊಂಡಂತ ಅನ್ನೋದನ್ನು ಹೇಳ್ತಾರೆ. ಪರಮಾತ್ಮನ ಅನುಗ್ರಹ ಪಡೆಯಬೇಕಾಗಿದ್ದರೆ, ಸಂಸಾರ ಬಂಧನದಿಂದ ಮುಕ್ತನಾಗಬೇಕಾಗಿದ್ದರೆ ಸಜ್ಜನರ ಸಂಘ ಬಹಳ ಮಹತ್ವಪೂರ್ಣವಾದದ್ದು. ಅಂದು ಕೃತಯುಗದಲ್ಲಿ ಪರಮಾತ್ಮ ತಾನು ಕರ್ದಮ ಪ್ರಜಾಪತಿ ದೇವಹೂತಿಯರಲ್ಲಿ ಕಪಿಲನಾಗಿ ಅವತರಿಸಿದ. ಕಪಿಲನಾಗಿ ಅವತರಿಸಿರ್ತಕ್ಕಂಥ ಸಂದರ್ಭದಲ್ಲಿ ತಾಯಿ ಕೇಳ್ತಾಳೆ, ಪುತ್ರ ನಿರ್ವಿಣ್ಣ ನಿತರಾಂ ಭೂಮನ್ ಅಸತ್ಯೇಂದ್ರಿಯ ತರ್ಪಣಾತ್. ನಾನು ಯಾವುದನ್ನು ನಾನು ತಮೋಗುಣದ ಕಡೆಗೆ, ಅಯೋಗ್ಯ ಭೋಗದ ಕಡೆಗೆ ಪ್ರೇರಣೆ ಮಾಡುವ ಇಂದ್ರಿಯಗಳ ಅವುಗಳು ಆ ಕಡೆ ಹೋಗಬೇಕು, ನಾನು ಹೇಳ್ತಾ ಇರಬೇಕು, ಈ ಜಂಜಾಟದಲ್ಲೇ ನಾನು ಸೋತೋಗ್ಬಿಟ್ಟಿದ್ದೆ. ಒಂದು ಕ್ಷಣ ಈ ಇಂದ್ರಿಯಗಳು ಅಲ್ಲಿ ಸ್ಥಿರ ಇರ್ಲಿಕ್ಕೆ ಬಿಡೋದಿಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡಲಿ ಅಂತ ತಿಳ್ಕೊಂಡಂತೇಳಿ ಕೇಳಿದಾಗ ಪರಮಾತ್ಮ ಹೇಳಿದ ಮೊದಲನೇ ಉಪಾಯ ಅಂತ ತಿಳ್ಕೊಂಡಂತಂದರೆ, ಸತಾಂ ಪ್ರಸಂಗಾತ್ಮವೀರ್ಯ ಸಂಪದ. ಸಜ್ಜನರ ಸಂಘ ಮಾಡೋ ತಾಯಿ, ಆ ಸಜ್ಜನರ ಸಂಘದಲ್ಲಿರೋದರಿಂದ ನನ್ನ ಮಹಿಮೆಗಳು, ನನ್ನ ವಿಶಿಷ್ಟತೆಗಳ ಶ್ರವಣ ಮನನಾದಿಗಳನ್ನು ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಇದೇ ಜೀವನದ ಒಂದು ಮಹತ್ವಪೂರ್ಣವಾದ ಗೋಲ್ಡನ್ ಟೈಮ್. ಉಳಿದದ್ದೆಲ್ಲ ವ್ಯರ್ಥ. ಗೇಣು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಅದಕ್ಕೆ ಅವರು ವನವಾಸಕ್ಕೆ ಹೋದ ಕ್ಷಣಕ್ಕೆ ನಾವು ಮೊದಲೇ ಕೆಲಸ ಏನು ಮಾಡಿದ್ದು, ಇಷ್ಟು ಜನ ಸಜ್ಜನರನ್ನು ಬಿಡೋದು ಬೇಡ ಅಂತೇಳಿ ಅಕ್ಷಯ ಪಾತ್ರೆ ವ್ಯವಸ್ಥೆ ಮಾಡಿ, ನಾವು ವನವಾಸದಿಂದ ಹೊರಟಿರ್ತಕ್ಕಂಥ ಸಂದರ್ಭ, ಯಾವಾಗ ಹಸ್ತನಾವತಿ ಬಿಟ್ಟು ಹೊರಟಿವಲ್ಲ, ಅವಾಗ ನಾವು ಹೋದದ್ದು ಪ್ರಮಾಣ ಕೋಟಿಗೆ.
ಪ್ರಮಾಣ ಕೋಟಿ ಅಂತ ತಿಳ್ಕೊಂಡಂದರೆ ಗಂಗಾ ನದಿ ತೀರ ಅತ್ಯಂತ ಎಲ್ಲಿ ದುರ್ಯೋಧನ ನನಗೆ ವಿಷ ಕೊಟ್ಟು ಎಸೆದಿದ್ನಲ್ಲ ಆ ಜಾಗ, ಅಲ್ಲಿಂದ ನಾವು ಕಾಮ್ಯಕವನದಲ್ಲಿ ಸುಮಾರು 2-3 ವರ್ಷ ಅಲ್ಲೇ ಕಳ್ತಿದ್ದೇವೆ. ಅದು ಹಸ್ತಿನಾವತಿಗೆ ಭಾಳ ಸಮೀಪದಲ್ಲಿರ್ತಕ್ಕಂಥದ್ದು. ನಾನು ಯಾವಾಗಲೂ ಅವರ ಸಜ್ಜನರ ಸಂಘದಲ್ಲಿರ್ತಾ ಇದ್ದೆವು. ಅವರ ಮಾಡುವ ಭಜನೆಯನ್ನು ಕೇಳ್ತಾ ಇದ್ದೆವು, ಅವ್ರು ಹೇಳುವ ಪ್ರವಚನ ಕೇಳ್ತಾ ಇದ್ದೆವು, ಅವ್ರು ಮಾಡುವ ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ದೆ. ಆದರೆ ನಮ್ಮ ಅಣ್ಣ ಮಾತ್ರ ಏನೋ ಒಂದು ಚಿಂತೆಯಲ್ಲಿ ಕುಳಿತಿರ್ತಿದ್ದ. ಪಾಠ ಪ್ರವಚನಕ್ಕೆ ಮನಸ್ಸೆಲ್ಲೂ ಬೇರೆ ಕಡೆಗೆ. ಮಹಾನ್ ಧಾರ್ಮಿಕ, ಆದರೆ ಮನಸ್ಸು ಚಿಂತಾಗ್ರಸ್ತ. ಅವನಿಗೇನು ಚಿಂತೆ ಅಂತ ತಿಳ್ಕೊಂಡಂತಂದರೆ, ನಾಳೆ ವಾಪಸ್ ಹೋದ್ಮೇಲೆ ರಾಜ್ಯ ಕೊಡೋದಿಲ್ಲ ಕೌರವರು. ನಾನು ವನದಲ್ಲೇ ಇಡಬೇಕು ಅಂತಕೊಂಡಂತ ಭೀಮ ದ್ರೌಪದಿ ಬಿಡೋದಿಲ್ಲ. ಈಗಿನಿಂದಲೇ ನಾವು ಧರ್ಮರಾಜನ ಮನಸ್ಸು ತಯಾರು ಮಾಡಿದ್ದೆವು, ಈಗ ಬೇಡ ವನವಾಸ ಮುಗಿಸೋಣ, ಆದರೆ ಆಮೇಲೆ ರಾಜ್ಯ ಕೊಡದೇ ಇದ್ದ ಯುದ್ಧ. ಆದರೆ ಆ ಯುದ್ಧದಲ್ಲಿ ಭೀಷ್ಮ, ದ್ರೋಣ, ಕರ್ಣಾದಿಗಳನ್ನು ಗೆಲ್ಲೋದು ಹೇಗೆ ಅನ್ನುವ ಚಿಂತೆಯಲ್ಲಿರುವಾಗ ನಾನು ವೇದವ್ಯಾಸ ದೇವರಿಗೆ ಪ್ರಾರ್ಥನೆ ಮಾಡಿದೆ, ಬಂದು ನೀವು ಮಾರ್ಗದರ್ಶನ ಮಾಡಿ ಅಂತ. ನಮ್ಮ ಜೀವನದಲ್ಲಿ ಒಂದು ಗೋಲ್ಡನ್ ಸಂದರ್ಭ ಅಂತಕೊಂಡಂತಂದರೆ, ಏನೇ ಇದ್ದರೂ ವೇದವ್ಯಾಸ ಸ್ಮರಣ ಮಾಡ್ತಾ ಇದ್ದೀವಿ, ಓಡಿ ಬಂದಿರ್ತದೆ. ಆ ಪರಮಾತ್ಮನ ದರ್ಶನ, ಸ್ಪರ್ಶನ, ಅವನ ಅರ್ಘ್ಯಪಾದ್ಯ ಪೂಜೆ ಮಾಡುವಾಗ ಆನಂದ ಅದ್ಭುತ ಆಗ್ತಾಯಿತ್ತು ನಮಗೆ. ಆವಾಗ ಧರ್ಮರಾಜನ ಚಿಂತೆಯನ್ನು ನೋಡಿ ಆ ಕಾಲದಲ್ಲಿ ವೇದವ್ಯಾಸ ದೇವರು ಧರ್ಮರಾಜನಿಗೆ ಒಂದು ವಿದ್ಯೆಯನ್ನು ಉಪದೇಶ ಮಾಡ್ತಾರೆ. ಆ ವಿದ್ಯೆಯ ಹೆಸರು ಪ್ರತಿಸ್ಮೃತಿ ವಿದ್ಯಾ ಅಂತ ತಿಳ್ಕೊಂಡಂತ. ಯಾವ ವಿದ್ಯೆಯ ಸಂಪಾದನದಿಂದ ದೇವಲೋಕದಲ್ಲಿ ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು, ದೇವತೆಗಳ ಹತ್ರ ಹೋಗಿ ಅವರ ಸಹಾಯವನ್ನು ಪಡಿಬೋದು. ಅವ್ರು ಹೇಳ್ತಾರೆ, ಧರ್ಮರಾಜ, ಯುದ್ಧ ಚಿಂತೆ ನಿನಗೆ ಯಾಕೆ? ಇದನ್ನಲ್ಲ ಭೀಮಸೇನ, ಅವನೇನು ಹೊಸದಾಗಿ ಕಲಿಬೇಕಾಗಿಲ್ಲ. ಅವನು ಬಲರೂಪ. ಆದರೆ ಅರ್ಜುನ್ ಮಾತ್ರ ತಯಾರಾಗಬೇಕಾಗಿದೆ. ಯಾವ ವಿದ್ಯೆ ದ್ರೋಣಾಚಾರಿಗಿಲ್ಲ, ಯಾವ ವಿದ್ಯೆ ಕರ್ಣನಿಗಿಲ್ಲ, ಯಾವ ವಿದ್ಯೆ ಭೀಷ್ಮ ಕೃಪಾಚಾರ್ಯಾದಿಗಳಿಗಿಲ್ಲ, ಅದನ್ನು ಅವನು ಪಡಿಬೇಕಾಗಿದೆ. ಆ ವಿದ್ಯೆ ನಿನಗೆ ಉಪದೇಶ ಮಾಡ್ತೇನೆ, ನೀನು ನನ್ನ ತಮ್ಮ ಅರ್ಜುನನಿಗೆ ಉಪದೇಶ ಮಾಡು. ಗೃಹಾಣೇ ಮಾಮ್ಮಯ ಪ್ರೋಕ್ತಾಂ ಸಿದ್ಧಿಂ ಮೂರ್ತಿಮತೀಮಿವ ವಿದ್ಯಾಂ ಪ್ರತಿಸ್ಮೃತಿಂ ನಾಮ ಪ್ರಪನ್ನಾಯ ಬ್ರವೀಮಿತೆ. ಇದನ್ನೇನು ಅರ್ಜುನಿಗೆ ಉಪದೇಶ ಮಾಡು. ಯಾಮವಾಪ್ಯ ಮಹಾಬಾಹು ಅರ್ಜುನ ಸಾಧಯಿಷ್ಯತೆ. ಈ ವಿದ್ಯೆಯಿಂದ ಅರ್ಜುನ ಅಸ್ತ್ರ ಬೇಕು ಅಂತಕೊಂಡು ಇಂದ್ರಲೋಕಕ್ಕೆ ಹೋಗ್ಬೋದು, ಕೈಲಾಸಕ್ಕೂ ಹೋಗ್ಬೋದು, ವರುಣ, ಕುಬೇರ, ಯಮಧರ್ಮರಾಜ ಎಲ್ಲಿ ಬೇಕಾದಲ್ಲಿ ಹೋಗಿ ಅವರಿಂದ ಹೊಸ ವಿದ್ಯೆಯನ್ನು ಕಲಿತು ಬರ್ಬೋದು. ವನವಾಸದಲ್ಲಿ ಪೂರ್ತಿ 12 ವರ್ಷ ಅರ್ಜುನ ಮಾಡಿದ್ದು ಇದೆ, ಹೊಸ 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 ವಿದ್ಯೆಯನ್ನು ಸಂಪಾದನೆ ಮಾಡಿದ್ದು. ಅದಕ್ಕೆ ಕಾರಣರು ವೇದವ್ಯಾಸರು. ಆನಂತರ ಅವ್ರು ನಮಗೇನು ಹೇಳಿದ್ರು ಅಂತಿಕೊಂಡಂತಂದರೆ, ಇಲ್ಲ ಮತ್ತು ಕಾಮ್ಯಕವನದಲ್ಲಿ ಇರಬೇಡಿ, ಇಲ್ಲಿದ್ದರೆ ನಿಮ್ಮ ಸಾಧನೆಗೆ ವಿಘ್ನ ಬರ್ತದೆ, ದುಷ್ಟ ದುರ್ಯೋಧನಾದಿಗಳು ಸಮೀಪದಲ್ಲೇ ಇದ್ದಾರೆ. ಆನಂತರ ಇಲ್ಲಿಂದ ನೀವು ಆದಷ್ಟು ದೂರ ಸಂಚಾರ ಮಾಡ್ತಾಯಿರಿ ಅಂತಿಕೊಂಡು ನಮ್ಮನ್ನು ಕಳಿಸ್ಕೊಟ್ರು.
ಅಲ್ಲಿಂದ ಹೊರಟು ನಾವು ಇಂದ್ರಕೀಲ ಪರ್ವತಕ್ಕೆ ಬಂದೆವು. ಇಂದ್ರಕೀಲ ಪರ್ವತದಲ್ಲಿ ಇರ್ತಕ್ಕಂಥ ಸಂದರ್ಭ, ಅಲ್ಲಿಯೇ ಅರ್ಜುನ ರುದ್ರದೇವರನ್ನು ಉಪಾಸನೆ ಮಾಡಿ ಪಾಶುಪತಾಸ್ತ್ರವನ್ನು ಪಡೆದಿದ್ದಾನೆ. ನಮ್ಮ ಧರ್ಮರಾಜನ ಮನಸ್ಸಿನಲ್ಲಿದ್ದ ಕಲಿಯನ್ನು ದೂರ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಋಷಿಗಳು ಬಂದಿದ್ದಾರೆ, ಲೋಮಶ ಋಷಿಗಳು ಬಂದಿದ್ದಾರೆ. ಲೋಮಶ ಋಷಿಗಳ ಮುಖಾಂತರ ಕಲಿಪ್ರವೇಶಕ್ಕೆ ಅವಕಾಶ ಕೊಡಬೇಡಿ, ಕಲಿಪ್ರವೇಶವಾಯಿತು ಅಂತ ತಿಳ್ಕೊಂಡಂತಂದರೆ ಸಂಪೂರ್ಣ ಜೀವನ ಹಾಳಾಗ್ತದೆ. ಧರ್ಮರಾಜ, ಕಲಿಪ್ರವೇಶವಾದದ್ದರಿಂದಲೇ ನೀನು ಜೂಜಾಡೆ ಸರ್ವಸ್ವವನ್ನು ಕಳೆದುಕೊಂಡೆ. ಅದೇಗೆ ಅಂತ ತಿಳ್ಕೊಂಡು ಅಂತ ಕೇಳಿದಾಗ ಅವ್ರು ಹೇಳಿದರು, ನೋಡಪ್ಪ, ಹಿಂದಿನ ಜನ್ಮದಲ್ಲಿ ಒಬ್ಬ ನಳ ಅಂತಿಕೊಂಡಂತಿದ್ದ, ನಳ ಮಹಾರಾಜ ಅಂತಿಕೊಂಡಂತ ಹೇಳಿ ಸರ್ವ ವಿದ್ಯೆಯಲ್ಲಿ ಪ್ರವೀಣ. ಆದರೆ ಒಂದು ಸಲ ಏನು ಮಾಡಿದ ಅಂತಿಕೊಂಡಂತಂದರೆ, ಅವನು ಊಟ ಮಾಡಿದ ಮೇಲೆ ಸ್ವಲ್ಪ ಆಲಸ್ಯ ಬಂತು, ಬರೀ ಕೈ ತೊಳ್ಕೊಂಡ, ಕಾಲು ತೊಳ್ಕೊಳ್ಳಿಲ್ಲ. ಆವಾಗ ಕಲಿ ಅವನನ್ನು ಪ್ರವೇಶ ಮಾಡಿದ. ನೋಡಿದಿರ, ನಿಮ್ಮಲ್ಲಿ ನೀವೆಲ್ಲ ಹೋಟೆಲ್ಗೆ ಹೋಗ್ತೀರಿ, ಕಾಲು ತೊಳ್ಕೊತೀರ, ಊಟ ಮಾಡ್ತೀರಿ, ಎಷ್ಟು ಸಲ ಕಲಿಯನ್ನು ನಿಮ್ಮಲ್ಲಿ ಕರೆದುಕೊಳ್ತೀರಿ ಕಲ್ಪನೆ ಮಾಡಿಕೊಳ್ಳಿ. ಮಲಮೂತ್ರ ವಿಸರ್ಜನೆ ಮಾಡಿದ ನಂತರ, ಏನಾದರೂ ತಿಂದ ನಂತರ, ಊಟವಾದ ನಂತರ, ನಿದ್ದೆಯಿಂದ ಎದ್ದಾಕ್ಷಣ ಕೈಕಾಲುಗಳನ್ನು ತೊಳೆದುಕೊಳ್ಳುವುದು ಅನಿವಾರ್ಯ. ಕೈಕಾಲುಗಳನ್ನು ಕಳೆದುಕೊಳ್ಳೋದಾಗಲೇ ಅಶುದ್ಧಿ ಆದಾಗ ಕಲಿ ಪ್ರವೇಶವಾಗ್ತದೆ. ಇಂದ್ರನೂ ಕೂಡ ದಿತಿದೇವಿಯ ಗರ್ಭವನ್ನು ಪ್ರವೇಶ ಮಾಡಿ ಅವಳ ಆ ಗರ್ಭವನ್ನು 49 ಭಾಗ ಮಾಡಿದ್ದು ಅವಳು ಈ ಅಪವಿತ್ರ ಸ್ಥಿತಿಯಲ್ಲಿರುವಾಗಲೇ. ಕಾಲು ತೆಗೆದುಕೊಳ್ಳೋದು, ಕಾಲು ಕೂಡ ಹೇಗೆ ಹಿಂಬಟ ಸಹಿತವಾಗಿ ತೊಳ್ಕೊಳ್ಬೇಕು. ನೀವು ಭಾಳ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಿ. ಊಟ ಆದಮೇಲೆ ಕಾಲು ತೊಳ್ಕೊಳ್ಳು ಅಂತ ಗೊತ್ತಿಲ್ಲ. ಈಗಂತೂ ಹೋಗ್ಲಪ್ಪ, ಹೋಟೆಲಕ್ಕಂತೂ ಹೋಗದೆ ಇದ್ದವ್ರು ಕೆಲವರು ಇದ್ದಿರಲ್ಲ, ಕೈಯಲ್ಲಿ ಸಿಂಕಿನಲ್ಲಿ ಕೈ ತೊಳ್ಕೊಳ್ತಾರೆ. ಕಾಲು ತೊಳ್ಕೊತೀರಾ ಬಚ್ಚಲ ಮನೆಗೆ ಹೋಗಿ? ನಳ ಈ ರೀತಿಯಾಗಿ ಒಮ್ಮೆ ಊಟ ಮಾಡಿ ಕಾಲು ತೊಳ್ಕೊಳ್ಳಲಿಲ್ಲ, ಕಲಿಪ್ರವೇಶ ಮಾಡಿದ. ಆ ಕಲಿಪ್ರವೇಶದಿಂದಾಗಿ ಆ ನಂತರ ಜೂಜನ್ನು ಆಡಿ ತನ್ನ ಸರ್ವಸ್ವವನ್ನು ಕಳೆದುಕೊಂಡು ಕಾಡಿನಲ್ಲಿ ದಮಯಂತಿಯನ್ನು ಕೂಡ ಬಿಟ್ಟು ಹೋಗಬೇಕಾದ ಪ್ರಸಂಗ ಅವನಿಗೆ ಬಂತು. ಧರ್ಮರಾಜ ಕಲಿಪ್ರವೇಶ, ಈ ಕಲಿಪ್ರವೇಶದಿಂದಲೇ ಜೂಜಾಡಿದ್ದೆ. ಆದ್ದರಿಂದಾಗಿ ಈ ಕಲಿಪ್ರವೇಶ ಆಗಬಾರ್ದು ಅನ್ನೋದಕ್ಕೋಸ್ಕರ ಪ್ರಯತ್ನಶೀಲನಾಗುವುದು. ಹಾಗಾದ್ರೆ ಏನು ಮಾಡಬೇಕು? ಏನಿಲ್ಲ, ಹೇಗೂ ವನವಾಸದಲ್ಲಿದ್ದೀರಿ, ತೀರ್ಥಕ್ಷೇತ್ರ ತೀರ್ಥಯಾತ್ರೆ ಮಾಡಿ. ತೀರ್ಥಯಾತ್ರೆ ಮಾಡೋದ್ರಿಂದ ಏನಾಗ್ತದೆ ಅಂತಕೊಂಡಂತಂದರೆ ಮನಃಶುದ್ಧಿ, ಇಂದ್ರಿಯಗಳ ಶುದ್ಧಿ ಆಗ್ತದೆ, ನಮ್ಮ ಪಾಪಗಳು ಹೊರಟೋಗ್ತಾರೆ. ಋಷಿಗಳು ನಾವು ಆ ಇಂದ್ರಕೀಲ ಪರ್ವತದಲ್ಲಿದ್ದಾಗ ನಮಗೆ ಹೇಳ್ತಾರೆ, ಯುಧಿಷ್ಠಿರ ಯಮೋ ಭೀಮ ಮನಸಾ ಕುರುತಾರ್ಜವಂ ಮನಸಾ ಕೃತಶೌಚಾಹಿ ಶುದ್ಧಾ ತೀರ್ಥಾನಿ ಯಾಸ್ಯತ. ಯುಧಿಷ್ಠಿರ,
ಭೀಮ, ಅರ್ಜುನ, ನಕುಲ ಸಹದೇವರೇ, ನೀವು ತೀರ್ಥಯಾತ್ರೆಯನ್ನು ಮಾಡುವ ಅಭ್ಯಾಸವನ್ನು ಇಟ್ಟುಕೊಳ್ಳಿ. ದಿನಾಲು ಸ್ನಾನ, ಸಂಧ್ಯಾವಂದನ, ದಂತಧಾವನ, ಸ್ನಾನ ಸಂಧ್ಯಾವಂದನಾದಿಗಳನ್ನು ಏನು ಮಾಡ್ತೀರಿ? ಇದು ಶರೀರ ಶುದ್ಧಿ. ಶರೀರ ನಿಯಮಂ ಪ್ರಾಹುರ್ ಬ್ರಾಹ್ಮಣ ಮಾನುಷ ವ್ರತ. ಆದರೆ ಬುದ್ಧಿಯ ಶುದ್ಧಿ ಅಂತ ತಿಳ್ಕೊಂಡಂತ ಹೇಳಿದೆ, ಮನಸ್ಸು ಮತ್ತು ಬುದ್ಧಿಯ ಶುದ್ಧಿ, ಇದಕ್ಕೆ ದೇವವ್ರತ ಅಂತ ತಿಳ್ಕೊಂಡಂತೇಳಿ ಎಷ್ಟು. ಮನಸ್ಸು ಶುದ್ಧಿ ಆಗದೇ ಇದ್ದರೆ ರಾಗದ್ವೇಷಗಳಿಂದ ಯುಕ್ತರಾಗಿ ನಾವು ಕಲಿಗೆ ಆಶ್ರಯವನ್ನು ಕೊಡ್ತೇವೆ. ನೀವು ಶರೀರದಿಂದಂತೂ ನಿಶ್ಚಿತವಾಗಿ ಶುದ್ಧರಾಗಿದ್ದೀರಿ. ಆದ್ದರಿಂದಾಗಿ ಮನಸ್ಸು ಮತ್ತು ಬುದ್ಧಿಯ ಶುದ್ಧಿಗೋಸ್ಕರ ನೀವು ತೀರ್ಥಯಾತ್ರೆಯನ್ನು ಮಾಡಿ ಅಂತ ತಿಳ್ಕೊಂಡಂತೇಳಿ ಆ ಕಾಲಕ್ಕೆ ಅವರು ಹೇಳಿದ್ದಾರೆ. ಆಗ ಲೋಮಶರಿಗೆ ಯುಧಿಷ್ಠಿರ ಕೇಳ್ತಾನೆ, ಈ ಕಲಿಯನ್ನು ಇಷ್ಟು ಶಕ್ತಿಯುತನಾಗಿ ದೇವರು ಯಾಕೆ ಮಾಡಿದ? ಎಲ್ಲರೂ ಪ್ರವಚನಕಾರಿ ಕೇಳೋ ಪ್ರಶ್ನೆ ಇದೆ. ದೇವರು ಈ ದುಷ್ಟರನ್ನು ಹುಟ್ಟಿಸಿದ ಯಾಕೆ? ದೇವರು ಕಲಿ ಮೊದಲಾದಂಥ ದೈತ್ಯರನ್ನು ಹುಟ್ಟಿಸಿದ ಯಾಕೆ? ಅವರಿಗೆ ಸಾಮರ್ಥ್ಯವನ್ನು ಸಮೂಹ ಗುಣಕ್ಕೆ ಕೊಟ್ಟ ಯಾಕೆ? ಅದರಿಂದ ಜನರು ಪೀಡಿತ ಆಗುವಂತೆ ಮಾಡಿದ ಯಾಕೆ? ಸರ್ವಸಮರ್ಥ ಅಲ್ಲೇನು? ಆ ಜೀವನನ್ನಾಗಿ ಬಿತ್ಕೊಂಡು ಬಿಟ್ಬಿಡೋಕ್ಕಾಗಿತ್ತಲ್ಲ. ಅವರಿಗೆ ಸೃಷ್ಟಿಗೆ ತಂದು ಅವರಿಗೆ ಶಕ್ತಿಯನ್ನು ಕೊಟ್ಟು ಅವರು ನಮ್ಮನ್ನು ಪೀಡಿಸುವಂತೆ ಮಾಡಿ ನಮಗೆ ದಾರಿ ತಪ್ಪುವಂತೆ ಮಾಡಿ ಆಮೇಲೆ ನಿಮ್ಮ ಪರೀಕ್ಷೆ ಮಾಡ್ತೀನಿ ಅಂತ ತಿಳ್ಕೊಂಡಂತೇಳಿ ಹೇಳಿ ಮತ್ತು ನಮ್ಮ ಮೇಲೆ ಜವಾಬ್ದಾರಿ ಆಗ್ತಾನಲ್ಲ, ಅವ್ರನ್ನ ಹುಟ್ಟಿಸದೆ ಯಾಕೆ? ಅಂತಂದಾಗ ಪರಮಾತ್ಮ ವೈಷಮ್ಯ ನೈರ್ಘೃಣ್ಯ ರಹಿತ. ಅವನಲ್ಲಿ ಪಾರ್ಶಾಲಿಟಿ ಅಂತ ಅನ್ನೋದಿಲ್ಲ. ಎಲ್ಲ ಜೀವರಾಶಿಗಳಿಗೆ ಲಿಂಗ ಶರೀರ ಮೊದಲಿಂದಲೇ ಎಂದೋ ಕೊಟ್ಬಿಟ್ಟಿದ್ದಾನೆ. ಲಿಂಗ ಶರೀರ ಇರೋದರಿಂದಾಗಿ ಅವರು ಸೃಷ್ಟಿಗೆ ಬರಲೇಬೇಕು. ಸೃಷ್ಟಿಗೆ ಎಂದಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಸಾಧನೆ ಆಗಬೇಕಲ್ಲ, ಅವ್ರದ್ದು ಅಂಧತಮಸ್ಸಿನ ಸಾಧನೆ ಆಗಬೇಕಲ್ಲ. ಅದಕ್ಕೋಸ್ಕರ ಅವರಿಗೆ ಶಕ್ತಿಯನ್ನು ಕೊಡ್ತಾನೆ. ಬ್ರಹ್ಮರುದ್ರಾದಿಗಳು ವರ ಕೊಡ್ತಾರೆ ಬೇಕಾದಷ್ಟು. ಆದರೆ ಪರಮಾತ್ಮ ಅವರು ತಾವಾಗೇ ಹಾಳಾಗುವಂತೆ ಕೂಡ ಮಾಡಿದ್ದಾನೆ. ಅವರು ಕ್ರಮವಾಗಿ ಹಾಳಾಗಿ ತಮ್ಮ ಗತಿಗೆ ವಿನಾಶವನ್ನು ಹೊಂದ್ಬಿಡ್ತಾರೆ. ಕಡೆತನಕ ಅವ್ರು ತ್ರಾಸ್ಕೊಂಡಂಗಿಲ್ಲ ನಮಗೆ. ಯದಧರ್ಮೇಣ ವರ್ಧೇಯು ಅಧರ್ಮ ರುಚಯೋ ಜನ. ಕಲಿ ಮೊದಲಾಗಿರ್ತಕ್ಕಂಥವ್ರೆಲ್ಲ ಅಧರ್ಮದ ಪ್ರಿಯರು. ಅಧರ್ಮದಿಂದ ಅವರು ಮೊದಲು ಉನ್ನತಿ ಪಡೆದಂತೆ ಗೆದ್ದಂತೆ. ನಿಮಗೆಲ್ಲ ಜನರೀಗ ಏನು ಧರ್ಮರಾಜ, ಏನು ಪಾಂಡವರೇ, ನಿಮಗಿಂತ ದುರ್ಯೋಧನಾದಿಗಳು ಗ್ರೇಟ್ ಅಲ್ಲೇನು? ಧರ್ಮ ಅಂದಿರ್ತಕ್ಕಂಥವ್ರು ಕಾಡಿನಲ್ಲಿ ಕಷ್ಟಪಡ್ತಾ ಇದ್ದೀರಿ. ಅಧರ್ಮ ಮಾಡಿರ್ತಕ್ಕಂಥ ದುರ್ಯೋಧನ ಎಷ್ಟು ಸುಖವಾಗಿದ್ದಾನೆ, ರಾಜ್ಯ ಸುಖ ಅನುಭವಿಸ್ತಾ ಇದ್ದಾನೆ, ಭೋಗ ಮಾಡ್ತಾ ಇದ್ದಾನೆ. ಇಲ್ಲಿ ಪರಮಾತ್ಮನ ಒಂದು ಅವರಿಗೆ ಬೇಕಂತಲೇ ಮೇಲಿಂದ ಕೆಳಗೆ ಬೀಳಿಸೋ ಸಲುವಾಗಿ ಅವರನ್ನು ಬೆಳೀಲಿಕ್ಕೆ ಬಿಡ್ತಾನೆ. ವರ್ಧತಿ ಅಧರ್ಮೇಣ, ಅಧರ್ಮದಿಂದ ಬೆಳೀತಾರೆ, ತಪಸ್ ಮಾಡ್ತಾರೆ, ಹೊರಗಿರ ತೆಗೆದುಕೊಳ್ತಾರೆ, ಶತ್ರುಗಳನ್ನು ಕೆಲವು ಸಲ ದೇವತೆಗಳನ್ನು ಗೆಲ್ತಾರೆ. ಅದರಿಂದ ಅಹಂಕಾರಕ್ಕೊಳಗಾಗ್ತಾರೆ. ಅಹಂಕಾರ ಬಂತು, ಅವರ ಪತನ ಪ್ರಾರಂಭ. ಪರಮಾತ್ಮ ಇಲ್ಲಿಂದಲೇ ಬೆಳೆಸಿದ್ರೆ ತಲೆ ಹೊಡಿತದೆ, ಬರೀ ಕಾಲು ಮುರಿತದೆ. ಎತ್ತರಕ್ಕೆ ಒಯ್ದವ್ರನ್ನ ಬೀಳಿಸ್ತಾನೆ ಪರಮಾತ್ಮ. ಅದಕ್ಕೋಸ್ಕರ ಉನ್ನತಿ ಕೊಡ್ತಾನೆ.
ಆ ನಂತರ ಆಮೇಲೆ ಅಹಂಕಾರ ಬಂದ ಮೇಲೆ ಅವರೇನು ವಿನಾಶ ಆಗ್ತಾಯಿಲ್ಲ, ಬೇರು ಸಹಿತ ನಾಶ ಆಗ್ತದೆ. ತತಃ ಸಮೂಲಂತೂ ವಿನಶ್ಯತಿ. ಧರ್ಮರಾಜ, ಮಯಾ ಹಿ ದೃಷ್ಟಾ ದೈತೇಯ ದಾನವಾಶ್ಚ ಮಹೀಪತೆ. ನಾನು ಅನೇಕ ದೈತ್ಯರನ್ನು, ಅನೇಕ ದಾನವರನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ವರ್ಧಮಾನ ಹಿ ಅಧರ್ಮೇಣ, ಅಧರ್ಮದಿಂದ ಬೆಳೀತಾ ಬೆಳೀತಾ ಕೆಲವು ಸಲ ವಿಶ್ವಜಯಿಯೂ ಆಗ್ತಾರೆ. ಆದರೆ ಮತ್ತೆ ಅಹಂಕಾರದಿಂದ ಅಧರ್ಮ ಮಾಡ್ತಾರೆ, ಅಷ್ಟೇ ಪೂರ್ತಿ ಕೆಳಗೆ ಬೀಳ್ತಾರೆ. ಇವರು ಅಧರ್ಮ ಇವ್ರದ್ದು ಹೆಚ್ಚಾದಾಗ ಏನು ಮಾಡಬೇಕು? ದೇವತೆಗಳೆಲ್ಲ ಪರಮಾತ್ಮನಿಗೆ ಕೇಳಿದರು, ನೀನು ಅವರಿಗೆ ತಮೋಗುಣ ಉನ್ನಾಹ ಕೊಟ್ಟು ಅವರನ್ನು ಬಹಳ ಮುಂದೆ ತರ್ತೀಯಲ್ಲ, ದ್ವಿತೀಯಚಕ್ರವರ್ತಿ ಎಲ್ಲ ದೇವಲೋಕವನ್ನೇ ಗೆದ್ದ, ರಾವಣ ಎಲ್ಲ ದೇವಲೋಕವನ್ನು ಗೆಲ್ಲಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥವ್ರು. ಆಗ ದೇವತೆಗಳು ಕೇಳಿದರು, ಈ ನಮ್ಮ ದೇಶವನ್ನು ಅವ್ರು ತೆಗೆದುಕೊಂಡು ನಾವು ಏನು ಮಾಡಬೇಕು ಅಂತ. ಆಗ ಪರಮಾತ್ಮ ಹೇಳ್ದ, ತೀರ್ಥಯಾತ್ರೆ. ಯಾವಾಗ ಈ ಅಧಾರ್ಮಿಕರ ತಮೋಗುಣ ಹೆಚ್ಚಾಗ್ತದೆ, ಆಗ ನೀವು ಸುರಕ್ಷಿತವಾಗಿರಬೇಕಾಗಿದ್ದರೆ ತೀರ್ಥಾನಿ ದೇವಾವ್ಯವಿಶವು, ತೀರ್ಥಯಾತ್ರೆ. ಅದಕ್ಕೆ ನಿಮಗೆ ಈಗ ವನವಾಸ ಅಂದರೆ ದೇವರು ನಿಮ್ಗೆ ತೀರ್ಥಯಾತ್ರೆ ಕಳಿಸಿದ್ದಾನೆ. ಯಾಕೆ? ರಾಜಸೂಯಾಗ ಮಾಡಿ ನಿಮಗೂ ಅಹಂಕಾರ ಬಂದು ನೀವು ಅವರಂತೆ ಮೇಲಿಂದ ದಪ್ಪನೆ ಕೆಳಗೆ ಬೀಳಬಾರ್ದು ಅಂತೇಳಿ ದೇವರು ನಿಮಗೆ ದ್ಯೂತಕ್ಕೆ ಹೆಚ್ಚಿಸಿ ಕಾಡಿಗೆ ಕಳಿಸಿದ್ದಾನೆ. ಯಾಕೆ ಅಂತ ತಿಳ್ಕೊಂಡಂತಂದರೆ, ಮನುಷ್ಯನಿಗೆ ಸಮೃದ್ಧಿ ಯಾವಾಗ ಬರ್ತದೆ ಆವಾಗ ಸೊಕ್ಕು ಬರ್ತದೆ. ಸೊಕ್ಕಿನಿಂದ ದರ್ಪಾತ್ಮಾನಃ, ಸೊಕ್ಕಿನಿಂದ ಬಹಳ ಅಹಂಕಾರ ಬರ್ತದೆ. ಆ ಅಹಂಕಾರದಿಂದ ತನ್ನ ವಿರುದ್ಧ ಏನಾದರೂ ಇರತಕ್ಕಂಥ ವ್ಯಕ್ತಿಯನ್ನು ನೋಡೋರಿಗೆ ಸಿಟ್ಟು ಬರ್ತದೆ, ಕ್ರೋಧ ಬರ್ತದೆ. ಆ ಕ್ರೋಧದಿಂದ ನಿರ್ಲಜ್ಜತೆ ಬರ್ತದೆ. ಅವ್ರು ಮಾಡ್ತಕ್ಕಂಥ ಕೆಟ್ಟ ಕೆಲಸಕ್ಕೆ ಅದಕ್ಕೆ ಇದನ್ನೇ ಇರೋದಿಲ್ಲ. ಅಂತ್ಯ ಅನ್ನೋದೇ ಇಲ್ಲ. ರಾವಣ ಮಾಡಿದ್ದೇ ಕೆಲಸ. ಈಗೇನು ಬಂಗಾಲದೊಳಗೆ ಯಾವುದೋ ಒಬ್ಬ ವ್ಯಕ್ತಿ ಆ ಹಳ್ಳಿ ಜನರನ್ನು ದಿನಾಲು ಒಬ್ಬೊಬ್ಬರ ಮನೆಯಿಂದ ನಿಮ್ಮನೆ ಹೆಣ್ಮಕ್ಳನ್ನು ಕಳಿಸ್ಕೊಡ್ರಿ ಅಂತೇಳಿ ಅಂಥವರಿಗೆ ಅಲ್ಲಿ ಚೀಫ್ ಮಿನಿಸ್ಟರನ್ನು ಭಾಳ ಸಹಾಯ ಕೊಟ್ಟಿದ್ದಾರಂತೆ. ಇದೆಲ್ಲ ಯಾಕೆ? ಅವರನ್ನು ಪೂರ್ತಿ ವಿನಾಶಗೊಳಿಸೋದಕ್ಕೋಸ್ಕರ. ಯಾವಾಗ ಅವರು ನಿರ್ಲಜ್ಜರಾಗ್ತಾರೆ ಆವಾಗ ತಪ್ಪು ಕೆಲಸಗಳನ್ನು ಮಾಡಲಿಕ್ಕೆ ಚಾಲು ಮಾಡ್ತಾರೆ. ಯಾವಾಗ ಮನುಷ್ಯ ಅಹಂಕಾರದಿಂದ ನಿರ್ಲಜ್ಜನಾಗಿ ತಪ್ಪು ಕೆಲಸ ಮಾಡ್ತಾನಲ್ಲ, ಆಗ ಅವನಲ್ಲಿ ಇರುವ ಕ್ಷಮಾಲಕ್ಷ್ಮಿ ಮೊದಲು ಹೊರಟೋಗ್ತಾಳೆ. ಆನಂತರ ಧರ್ಮಲಕ್ಷ್ಮಿ ಹೊರಟೋಗ್ತಾಳೆ. ಆನಂತರ ಕೀರ್ತಿ ಲಕ್ಷ್ಮಿ ಹೊರಟೋಗ್ಬಿಡ್ತಾಳೆ. ಆವಾಗ ಲಕ್ಷ್ಮಿ ಅವರನ್ನು ಬಿಟ್ಟು ಹೋಗ್ಬಿಡ್ತಾಳೆ. ಲಕ್ಷ್ಮಿ ಅಂತಂದ್ರೆ ಬರೀ ಹಣ ಅಂತ ತಿಳ್ಕೊಳ್ಬೇಡ್ರಿ. ಲಕ್ಷ್ಮಿ ಅಂತ ತಿಳ್ಕೊಂಡಂತಂದ್ರೆ ಶುದ್ಧ ಮನಸ್ಸು. ಲಕ್ಷ್ಮಿ ಅಂತ ತಿಳ್ಕೊಂಡಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಿ ದೇವರು ಸಿಟ್ಟಿಗೆ ಬರ್ತಾನೋ ಅಂತ ತಿಳ್ಕೊಂಡಂತನ್ನೋ ಒಂದು ಭಯ. ಆನಂತರ ಹಿರಿಯರೇನಂತಾರೋ ಅಂತ ತಿಳ್ಕೊಂಡಂತನ್ನುವ ಒಂದು ನಾಚಿಕೆ, ಲಜ್ಜ, ಇವೆಲ್ಲ ಲಕ್ಷ್ಮೀದೇವಿಯ ಸಂಧಾನ. ಆವಾಗ ಲಕ್ಷ್ಮೀದೇವಿ ಏನು ಮಾಡಿದ್ಲು? ಈ ಅಹಂಕಾರ ಮತ್ತು ಎಲ್ಲ ಧರ್ಮ ಬಿಟ್ಟಿರ್ತಕ್ಕಂಥ ವ್ಯಕ್ತಿಗಳು ಅಂತೇನಿದ್ದಾರೆ ಅವರನ್ನು ಬಿಟ್ಟು ಆಕೆ ದೇವತೆಗಳ ಹತ್ರ ಬಂದುಬಿಟ್ರು. ಇವರು ಅಹಂಕಾರದಿಂದ ಪತನ ಹಾಕೋದು ನಿಮ್ಗೆ ಗೊತ್ತಲ್ಲ. ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿಭ್ರಂಶಾತ್ ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ ತಿಳ್ಕೊಂಡಂತೇಳಿ ಈ ರೀತಿಯಾಗಿ ಪ್ರಣಾಶವನ್ನು ಹೊಂದಿದರು. ಯಾವಾಗ ಕೀರ್ತಿ, ಧರ್ಮ ಇವೆಲ್ಲ ಹೊರಟೋಗ್ಬಿಡ್ತದೆ, ಆ ಸಮಯದಲ್ಲಿ ಅವರು ವಿನಾಶ ಅಂತಾರೆ.
ಆದರೆ ಇಂಥವರ ದುಷ್ಪ್ರಭಾವ ನಮ್ಮ ಮೇಲೆ ಬೀಳಬಾರ್ದು. ನಾವು ಇಂಥವರ ದಾರಿಗೆ, ತಪ್ಪು ದಾರಿಗೆ ಹೋಗಬಾರ್ದು. ಅದಕ್ಕೋಸ್ಕರ ಏನು ಮಾಡಬೇಕು? ಅದಕ್ಕೋಸ್ಕರ ಇರ್ತಕ್ಕಂಥದ್ದು ತೀರ್ಥಯಾತ್ರೆ. ತಿರ್ಯಶಸ್ಕಾನ್ ತಥಾ ದೈತ್ಯ ಕೃತ್ಸ್ನಶೋ ವಿಲಯಂ ಗತಃ. ಅವರೆಲ್ಲ ವಿನಾಶವನ್ನು ಹೊಂದಿದರು ದೈತ್ಯರು. ದೇವಾಸ್ತು ಸಾಗರಾಂಶ್ಚೈವ. ದೇವತೆಗಳು ಎಷ್ಟು ಸಮಯ ಬಲಿಚಕ್ರವರ್ತಿ ದೇವಲೋಕವನ್ನು ತನ್ನ ವಶ ಮಾಡಿಕೊಂಡಿದ್ದ, ಈ ರೀತಿಯ ಮೇಲಿನ ಮೇಲೆ. ಆವಾಗ ಅವರು ಸಮುದ್ರ, ತೀರ್ಥ, ನದಿ ಇಲ್ಲಿ ತಿರುಗಾಡ್ತಾ ಇದ್ದರು. ಧರ್ಮಶೀಲರಾದರು. ಪವಿತ್ರವಾದ ದೇವಾಲಯಕ್ಕೆ ದರ್ಶನ ಕೊಟ್ಟರು. ತಪೋಭಿಕ್ ಋತುಭಿರ್ದಾನೈಹಿ. ಯಥಾಶಕ್ತಿ ಶ್ರವಣ ಮಾಡಿದರು, ತಪಸ್ಸನ್ನು ಮಾಡಿದರು, ಯಜ್ಞಯಾಗ ದಾನ ಧರ್ಮಗಳನ್ನು ಮಾಡಿ ಹಿರಿಯರ ಆಶೀರ್ವಾದವನ್ನು ಪಡೆದರು. ಏವಂ ಅದಾನವಂತಶ್ಚ. ಈ ರೀತಿಯಾಗಿ ಉತ್ತಮ ನಿಯಮಗಳನ್ನು ಮಾಡ್ತಾ ಅವರು ತಮ್ಮ ರಾಜ್ಯವನ್ನು ತಿರುಗಿ ಪಡೆದರು. ಆದ್ದರಿಂದಾಗಿ ನೀನು ಕೂಡ ಒಂದು ಕೆಲಸ ಮಾಡು. ಈಗ ಈ ಪರಿಸ್ಥಿತಿಗೆ ಕಾರಣ ಅಂತಂದರೆ ತಮೋಗುಣದ ಕಲಿಯ ಉನ್ನಹ. ಹೀಗಾಗಿ ನೀವು ಕಾಡಿನಲ್ಲಿ, ಅವರು ರಾಜ್ಯದಲ್ಲಿ, ನಾಡಿನಲ್ಲಿದ್ದಾರೆ. ಈ ರೀತಿಯಾಗಿ ತೀರ್ಥಯಾತ್ರೆ ಮಾಡಿ ಜೀವನದಲ್ಲಿ ಸಫಲತೆಯನ್ನು ಪಡೆದ ವ್ಯಕ್ತಿ ನೃಗ, ಉಶೀನರ, ಶಿಬಿ, ಭಗೀರಥ, ವಸುಮನ, ಗಯ, ಪುರುವತರ, ಇಕ್ಷ್ವಾಕು, ಮುಚುಕುಂದ, ಮಾಂಧಾತ, ಮರುತ್ ಇವರೆಲ್ಲರೂ ತೀರ್ಥಯಾತ್ರೆಯಿಂದಲೇ ಮಕ್ಕಳಿಗೆ ರಾಜ್ಯವನ್ನು ಒಪ್ಪಿಸಿ ಅನಂತರ ಕಾಡಿಗೆ ಬಂದು ತೀರ್ಥಯಾತ್ರೆ ಮಾಡ್ತಾ ತಪಸ್ಸು ಮಾಡ್ತಾ ಉದ್ಧತರಾಗಿರ್ತಕ್ಕಂಥವರು. ಆದ್ದರಿಂದಾಗಿ ನಿಮಗೆ ತೀರ್ಥಯಾತ್ರೆ ಮಾಡೋದರಿಂದಾಗಿ ನಿಮ್ಮ ಪುಣ್ಯ ಬೆಳೀತಾ ಹೋಗ್ತಾರೆ. ಅಸುರರ ದುರ್ಯೋಧನಾದಿಗಳ ಪುಣ್ಯ ಕಡಿಮೆ ಆಗ್ತಾ ಹೋಗ್ತದೆ. ಅವರು ವಿನಾಶವನ್ನು ಹೊಂದ್ತಾರೆ, ನೀವು ಜಯವನ್ನು ಹೊಂದ್ತೀರಿ. ತೀರ್ಥಯಾತ್ರೆ ಹೊರಡಿ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಇನ್ನು ತೀರ್ಥಯಾತ್ರೆ ಅಂತ ತಿಳ್ಕೊಂಡಂತಂದ್ರೆ ಏನು? ತೀರ್ಥ ಅಂದರೆ ಪವಿತ್ರ. ತೀರ್ಥ ಅಂತಂದರೆ ಪರಮಾತ್ಮ. ಪರಮಾತ್ಮನನ್ನು ಪಡೆಯೋದಕ್ಕೋಸ್ಕರ ತಿರುಗಾಡುವುದು ತೀರ್ಥಯಾತ್ರೆ. ಬರೀ ಸೈಟ್ ಸೀಯಿಂಗ್ ಅಲ್ಲ. ಬರೀ ಅಲ್ಲಿ ಹೋಗಿ ಮಜಾ ಮಾಡಿ ಊಟ ಗೀಟ ಅದಕ್ಕೆ ಲಕ್ಷ ಕೊಟ್ಟು ಉಳಿದ ಟೈಮ್ ಮುಂದೆ ಸ್ನಾನ ತರ್ಪಣ ಮುಗಿದ ಮೇಲೆ ಮತ್ತು ಪುನಃ ಪೂರ್ತಿ ಹರಟೆಯಲ್ಲಿ ವೇಳೆ ಕಳೆದರೆ ತೀರ್ಥಯಾತ್ರೆ ಅಲ್ಲ. ಪೂರ್ತಿ ದಿವಸ ಸಜ್ಜನರ ಶ್ರವಣ ಮನನಾದಿಗಳಲ್ಲಿ ಕಳೆಯಬೇಕು. ಆಗ ಮಾತ್ರ ಅದು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಫಲತೆ ಅಂತಿಕೊಂಡಂತ ಅನ್ನೋದು ಸಿಗ್ತದೆ. ಆದ್ದರಿಂದಾಗಿ ನೀವು ತೀರ್ಥಯಾತ್ರೆಗೆ ಹೊರಡಿ ಅಂತ ತಿಳ್ಕೊಂಡಂತ ಹೇಳಿ ನಮಗೆ ಹೇಳಿದರು. ಅಲ್ಲಿಂದ ನಾವು ಮೊದಲು ಹೊರಟು ಗಂಗಾಸಾಗರಕ್ಕೆ ಬಂದೆವು. ಅಲ್ಲಿಂದ ಅಯೋಧ್ಯ, ಅಲ್ಲಿಂದ ಚಿತ್ರಕೂಟ, ಅಲ್ಲಿಂದ ಪ್ರಯಾಗದಿಂದ ನೈಮಿಷಾರಣ್ಯ, ಆನಂತರ ಕನ್ಯಾತೀರ್ಥ, ಆನಂತರ ಮತ್ತೆ ಪುನಃ ಪ್ರಯಾಗ, ನಂತರ ಗಯಾ, ನಂತರ ಗಯಾದಿಂದ ಹರಿದ್ವಾರ, ಹರಿದ್ವಾರದಿಂದ ಬದರಿಯಿಂದ ಗಂಧಮಾದನ ಪರ್ವತ, ಗಂಧನ ಪರ್ವತದಿಂದ ಮಹಾಬದರಿ, ಎಲ್ಲಿ ಸಾಕ್ಷಾತ್ತಾಗಿ ವೇದವ್ಯಾಸ ದೇವರು ವಾಸ ಮಾಡಿದ್ದಾರೆ ಅಲ್ಲಿಂದ ಸೌಗಂಧಿಕಾವನದಿಂದ ಹೊರಟು ಆರ್ಷಶೇಣರ ಆಶ್ರಮಕ್ಕೆ ಹೋದೆವು. ಅಲ್ಲಿಂದ ಸೌಗಂಧಿಕ ಪುಷ್ಪ ತರುವಾಗ ಅನೇಕ ದೈತ್ಯರನ್ನು ಸಂಹಾರ ಮಾಡಿ ನನ್ನ
ಮೊದಲನೇ ಅವತಾರವಾದ ಹನುಮಂತನ ಭೇಟಿಯಾಗಿ ಅಸುರನ್ನು ಸಂಹಾರ ಮಾಡಿ ಕೊನೆಗೆ ಯಕ್ಷರ ಜೊತೆಗೆ ಯುದ್ಧ ಮಾಡಿದಾಗ ಕುಬೇರ ಶರಣ ಬರ್ತಾನೆ. ನಮ್ಮನ್ನು ಕುಬೇರ ತನ್ನ ರಾಜಧಾನಿ ಕರ್ಕೊಂಡು ಹೋಗ್ತಾನೆ. ಅಲ್ಲಿಂದ ಮತ್ತೆ ಕೆಳಗೆ ಇಳಿದು ಸರಸ್ವತಿ ನದಿ ತೀರದಲ್ಲಿ ಎಷ್ಟು ತೀರ್ಥಗಳಿದ್ದು ಆ ಎಲ್ಲ ತೀರ್ಥಗಳನ್ನು ದಾಟುತ್ತಾ ಪುನಃ ದ್ವೈತವನಕ್ಕೆ ಬರ್ತೇವೆ. ದ್ವೈತವನದಲ್ಲಿ ಅನೇಕ ಜ್ಞಾನಿಗಳ ಸಂಪರ್ಕ ನಮಗೆ ಬರ್ತಾರೆ. ಆ ನಂತರ ದ್ವೈತವನದಲ್ಲಿಯ ನಹುಷ ಸರ್ಪರೂಪದಿಂದ ನನ್ನ ಸುತ್ತಿಕೊಂಡಾಗ ಧರ್ಮರಾಜ ನಾನು ವಿದ್ಯೋಪಜೀವನ ಮಾಡಬಾರ್ದು ಅಂತೇಳಿ ಹಾಗೇ ಇದ್ಕೊಂಡಿದ್ದೆ. ಧರ್ಮರಾಜ ಬಂದು ಅವನಿಗೆ ಸದ್ಗತಿ ಕೊಟ್ಟು ನಾನು ಕರೆದುಕೊಂಡು ಬಂದ. ಅಲ್ಲಿಂದ ನಾವು ಮತ್ತೆ ಪುನಃ ಕಾಮ್ಯಕವನಕ್ಕೆ ಬಂದೆವು. ಕಾಮ್ಯಕವನದಲ್ಲಿ ಮಾರ್ಕಂಡೇಯರು ನಮ್ಮ ಜೊತೆಗಿದ್ದು ಆ ಕಾಲದಲ್ಲಿ ಮಾರ್ಕಂಡೇಯರು ತಮ್ಮ ಆತ್ಮಕಥೆ ಹೇಳಿದರು. ಅವ್ರಿಗೆ ಹೇಗೆ ಪ್ರಳಯ ಕಾಲ ದರ್ಶನ ಆಯಿತು, ಭಗವಂತನ ದರ್ಶನ ಆಯಿತು ಅಂತ ತಿಳ್ಕೊಂಡಂತೇಳಿ ಆಗ ನಮಗೆ ಅನೇಕ ರೀತಿಯಿಂದ ಉಪದೇಶ ಮಾಡಿದರು. ಅಲ್ಲಿಂದ ಅವರು ನಮಗೆ ಸಂಪೂರ್ಣ ರಾಮಾಯಣದ ಕಥೆಯನ್ನು ಹೇಳಿದರು. ಅಂದರೆ ವನವಾಸದಲ್ಲಿಯೂ ಕೂಡ ನಾವು ವ್ಯರ್ಥವಾಗಿ ಕಲಿತಿಲ್ಲ, ವೇಳೆಯನ್ನು ಕಳೆದಿಲ್ಲ. ಆ ಕಾಲದಲ್ಲಿಯೂ ಕೂಡ ನಾವು ಆ ವನವಾಸದಲ್ಲಿಯೂ ಕೂಡ ಅತ್ಯಂತ ವಿಶಿಷ್ಟವಾದಂಥ ಕ್ರಮದಲ್ಲಿ ನಾವು ಇದ್ದೆವು. ಆ ನಂತರ ಅಲ್ಲಿ ಸಂಪೂರ್ಣ ರಾಮಾಯಣವನ್ನು ನಾವು ಕೇಳಿದ್ದೇವೆ. ಆಮೇಲೆ ಸಾವಿತ್ರಿ ಕಥೆಯನ್ನು ಹೇಳಿದ್ದಾರೆ. ಅಲ್ಲೇ ಕೃಷ್ಣ ಸತ್ಯಭಾಮ ಬಂದಾಗ ದ್ರೌಪದಿ ಸತ್ಯಭಾಮ ಅವರ ಸಂವಾದವೂ ಕೂಡ ನಡೆದಿದೆ. ಅಲ್ಲಿರುವಾಗಲೇ ನಮಗೆ ಅಪಮಾನ ಮಾಡಬೇಕು ಅಂತೇಳಿ ಕೌರವರು ಬಂದು ಚಿತ್ರತಗಂಧನದಿಂದ ಸೋತಾಗ ಅವರನ್ನು ಬಿಡಿಸಿ ಅವರನ್ನು ಕಳಿಸಿ ನಾವು ಆನಂದದಿಂದ ಇರ್ತಕ್ಕಂಥ ಕ್ರಮ. ಹೀಗೆ ಸಂಪೂರ್ಣ ವೇಳೆಯನ್ನು ವಿವಿಕ್ತ ದೇಶ ಸೇವಿತ್ವಂ, ಜನಜಂಗುಳಿಯನ್ನು ಬಿಟ್ಟು ಸಜ್ಜನರ ಸಂಘದಲ್ಲಿಯೇ ನಾವು ಪಾಂಡವರು ಕಳೆದಿದ್ದೇವೆ. ಇದು ಮೇಲಿನಿಂದ ನಿಮಗೆ ಕಲಿಸುವುದಕ್ಕೋಸ್ಕರ ಇದ್ದರೂ ಸಹಿತ ಆಂತರಿಕವಾಗಿ ದಿನಾಲು ಭಗವಂತನ ಉಪದೇಶವನ್ನು ಶ್ರವಣ ಮಾಡ್ತಕ್ಕಂಥ ಪರಮಾತ್ಮ ನನಗೆ ವಾಯುರೂಪದಿಂದ ಇರತಕ್ಕಂಥ ನನಗೆ ತಾನು ಮೂಲ ರಾಮಾಯಣ, ಪಂಚರಾತ್ರ, ಮಹಾಭಾರತ ಎಂದ ಅನೇಕ ಗ್ರಂಥಗಳನ್ನು ನನಗೆ ಉಪದೇಶ ಮಾಡ್ತಾನೆ. ನನ್ನ ಜೀವನದ ಉದ್ದಕ್ಕೂ ಕೂಡ ನಾನು ನನ್ನ ಯೋಗ್ಯತೆಗೆ ತಕ್ಕಾಗಿರ್ತಕ್ಕಂಥ ತತ್ವಜ್ಞಾನವನ್ನು ನಾನು ಪಡೆದಿದ್ದರೂ ಕೂಡ ಪರಮಾತ್ಮನ ಸಂತೃಪ್ತಿಗೋಸ್ಕರ ಅವನು ಹೇಳುವ ಎಲ್ಲ ಶ್ರವಣಗಳನ್ನು ನಾನು ಮಾಡ್ತಾಯಿದ್ದೆ. ಆದ್ದರಿಂದಾಗಿ ಪಾಂಡವರ ಕಥೆ ಅಂತ ತಿಳ್ಕೊಂಡಂತಂದ್ರೇನು, ಜೂಜಾಡಿದ್ರು, ವನಕ್ಕೆ ಹೋದರು, ತಮ್ಮ ರಾಜ್ಯ ಸಲುವಾಗಿ ಜಗಳಾಡಿದರು, ಯುದ್ಧ ಮಾಡಿ ಮಂದಿಯನ್ನು ಕೊಂದರು, ರಾಜ್ಯ ತೊಗೊಂಡ್ರಿಷ್ಟೇ ಅಲ್ಲ. ನಮ್ಮ ಜೀವನ ಕೇವಲ ಸಜ್ಜನರ ಸಂಗತಿಯಲ್ಲಿ ಕಳೆದಿದೆ. ನಮ್ಮ ಜೀವನ ತೀರ್ಥಯಾತ್ರೆಯಲ್ಲಿ ಕಳೆದಿದೆ. ನಮ್ಮ ಜೀವನ ವೇದವ್ಯಾಸರು, ಕೃಷ್ಣ, ಆನಂತರ ಪರಶುರಾಮ ದೇವರು ಮೂರು ಪರಮಾತ್ಮನ ರೂಪದ ಸನ್ನಿಧಾನದಲ್ಲಿ ನಾವು ಕಳೆದಿದ್ದೆ. ಹೀಗಾಗಿ ನಮ್ಮ ರಾಜ್ಯವನ್ನಲ್ಲಿ ನಾವು ವಿಜಯ ಸಂಪಾದನೆ ಮಾಡಿದ್ದು ತೀರ್ಥಯಾತ್ರೆ. ಆದ್ದರಿಂದಾಗಿ ಶ್ರೀಕೃಷ್ಣ ಜ್ಞಾನ ಸಾಧನದಲ್ಲಿ ವಿವಿಕ್ತ ದೇಶ ಸೇವಿತ್ವ, ಸುಮ್ಮನೆ ಅವ್ರ ಜೊತೆಗೆ ಚಾಟ ಮಾಡಿದೆ, ಇವ್ರ ಜೊತೆಗೆ ಚಾಟ ಮಾಡಿದೆ, ಆನಂತರ ಹರಟಿ ಹೊಡೆದೆ, 4 ಜನ ಸೇರಿ ಏನೋ 20 ಹರಟಿ ಹೊಡೆದು ಇದನ್ನು ಮಾಡಲಿಕ್ಕೆ ಹೋಗಬೇಡಿ. ಸಮಯ ಬಹಳ ಕಡಿಮೆ ಇದೆ. ಪ್ರತಿ ನಿಮಿಷವೂ ಕೂಡ ಶ್ರವಣ ಮನನಾದಿಗಳಿಂದ ಕಳೆಯಬೇಕು. ಇದನ್ನು ನೀವು ಭೀಮನಿಂದ ಕಲಿಯತಕ್ಕಂಥದ್ದು ಅತ್ಯಂತ ಅವಶ್ಯಕವಿದೆ. ನನಗೆ ಸಮಯ ಸಿಕ್ಕರೆ ಸಾಕು, ನಾನು ಕೃಷ್ಣ ಹತ್ರ ಹೋಗ್ತಾ ಇದ್ದೆ, ಇಲ್ಲ ವೇದವ್ಯಾಸರ ಹತ್ರ ಹೋಗ್ತಾ ಇದ್ದೆ, ಇಲ್ಲ ವೇದವ್ಯಾಸರನ್ನು ಕರೆಸಿ
ನಾನು ಸರ್ವಜ್ಞ, ಆದರೂ ಕೂಡ ಪರಮಾತ್ಮನ ಮಹಿಮೆ ನಿತ್ಯ ನೂತನ. ಮಹಾಲಕ್ಷ್ಮೀ ದೇವಿ ಸರ್ವಜ್ಞಳು, ಅವಳ ಯೋಗ್ಯತೆಗೆ ಏನು ಜ್ಞಾನ ಬೇಕು, ಭಕ್ತಿ ಬೇಕು, ಎಲ್ಲ ಇದ್ದೇ ಇದೆ, ಹೊಸದಾಗಿಗಳೇನು ಪಡೆಯಬೇಕಾಗಿಲ್ಲ. ಆದರೂ ಪರಮಾತ್ಮನ ಅನುಗ್ರಹ ಮಾಡ್ತಾನೆ, ಸಂತೋಷ ಪಡ್ತಾನೆ ಅಂತ ಹೇಳಿ ಅವಳು ಪ್ರತಿ ಕ್ಷಣವೂ ಪರಮಾತ್ಮನ ಹೊಸ ಹೊಸ ಗುಣಗಳನ್ನು, ನವನವೀನವಾಗಿರ್ತಕ್ಕಂಥ ಗುಣಗಳನ್ನು ನೋಡ್ತಾಳೆ. ಆ ರೂಪವನ್ನು ಮನಸ್ಸಿಗೆ ತೆಗೆದುಕೊಂಡು ಬರ್ತಾಳೆ. ಆ ಪರಮಾತ್ಮನನ್ನು ನೋಡಿ ತನ್ನ ಕಣ್ಣುಗಳಿಂದಲೇ ಅವನಿಗೆ ಆರತಿ ಮಾಡ್ತಾಳೆ. ಇಂದಿರಾ ಚಂಚಲ ಪಾಂಗನೀರಾಜಿತಂ. ದ್ವಾದಶ ಸ್ತೋತ್ರದಲ್ಲಿ ನಾನೇ ಮುಂದೆ ಮಧ್ವಾಚಾರ್ಯ ಹೇಳಿದ್ದೇನೆ, ಭಗವಂತನನ್ನು ಹೇಗೆ ನೋಡ್ತಾ ಇರ್ತಾಳೆ ಅಂತಂದರೆ, ನಾವು ಸುಮ್ಮನೆ ದೇವ್ರ ಗುಡಿಗೆ ಹೋಗ್ತೀವಿ, ನೋಡ್ತೇವೆ, ಕಣ್ಮುಚ್ತೇವೆ, ನಮಸ್ಕಾರ ಮಾಡ್ತೀವಿ, ಪೂರ್ತಿ ಮೂರ್ತಿ ನೋಡೋದಿಲ್ಲ, ತಿರುಗಿ ಬಂದು ಒಂದು ಹರಟಿ ಹೊಡ್ತಾ ಕೂತ್ಕೊಳ್ತಾರೆ. ಇಲ್ಲ, ಲಕ್ಷ್ಮೀದೇವಿ ಭಗವಂತನನ್ನು ಹೇಗೆ ನೋಡ್ತಾ ಇರ್ತಾಳೆ ಅಂತಂದರೆ, ಒಮ್ಮೆ ಕಾಲು ನೋಡ್ತಾಳೆ, ಸಂತೋಷ ಪಡ್ತಾಳೆ, ಮೊಳಕಾಲು ನೋಡಿ ಸಂತೋಷ ಪಡ್ತಾಳೆ, ಸೊಂಟ ನೋಡಿ ಸಂತೋಷ ಪಡ್ತಾಳೆ, ಮತ್ತೆ ಪುನಃ ಮೇಲೆ ಮುಖ ಮಾಡ್ತಾಳೆ, ಎದೆ ನೋಡ್ತಾಳೆ, ಅವನ ಮುಖ ನೋಡ್ತಾಳೆ, ಅವನ ಕಣ್ಣನ್ನು ನೋಡ್ತಾಳೆ, ಮತ್ತೆ ಪುನಃ ಭುಜಗಳನ್ನು ನೋಡ್ತಾಳೆ, ಮತ್ತೆ ಪುನಃ ಸೊಂಟಕ್ಕೆ ಬರ್ತಾಳೆ, ಮತ್ತೆ ಪಾದಕ್ಕೆ ಬರ್ತಾಳೆ, ಮತ್ತೆ ಪುನಃ ಮೊಳಕಾಲು, ಮತ್ತೆ ಸೊಂಟ. ಹೇಗೆ ನಾವು ಆರತಿ ಮಾಡ್ತೀವಲ್ಲ, ಇಂದಿರಾ ಚಂಚಲ ಅಪಾಂಗನೀರಾಜಿತಂ. ಇಂದಿರಾದೇವಿ ತನ್ನ ಚಂಚಲವಾದ ಕಣ್ಣುಗಳಿಂದ ಸತತವಾಗಿ ಸುತ್ತಲೂ ನಿನ್ನನ್ನು ನೋಡ್ತಾನೆ ಇರ್ತಾಳೆ. ಅವಳ ಕಣ್ಣುಗಳು ನಿನ್ನ ಮಂಗಳಾರತಿಯನ್ನು ಯಾವಾಗಲೂ ಮಾಡ್ತಾಳೆ. ಇದಕ್ಕೆ ವಿವಿಕ್ತ ದೇಶ ಸೇವಿತ್ವ ಅಂತ ಕರೀತಾರೆ. ಪರಮಾತ್ಮನ ಸನ್ನಿಧಾನದಲ್ಲಿ, ಪರಮಾತ್ಮನ ಚಲಪ್ರತಿಮೆ ಅಂತ ತಿಳ್ಕೊಂಡಿರ್ತಕ್ಕಂಥ ಸಜ್ಜನರ ಸನ್ನಿಧಾನದಲ್ಲಿ ಭೀಮ ಕೂಡ ತನ್ನ ಯೋಗ್ಯತೆಯಾದ ಜ್ಞಾನ ಪಡೆದರೂ ಪರಮಾತ್ಮನ ಮಹಿಮೆಗಳನ್ನು ಪುನಃ ಪುನಃ ಕೇಳ್ತಾ ಇರ್ತಾನೆ. ಅದರೊಳಗೆ ಆನಂದ. ಇದನ್ನು ನಿಮ್ಮ ಜೀವನದಲ್ಲಿ ತಂದುಕೊಳ್ಳುವುದಕ್ಕೋಸ್ಕರ ಪ್ರಯತ್ನಿಸಿ. ಶ್ರವಣ ಬಿಡಬೇಡಿ. ಎಲ್ಲಿ ಜ್ಞಾನಿಗಳಿರ್ತಾರೆ ಅಲ್ಲಿ ಹೋಗಿ. ಎಲ್ಲಿ ಜ್ಞಾನಿಗಳು, ಈಗಂತೂ ನೀವು ಮನೆಯಲ್ಲಿ ಕೂತ್ಕೊಂಡು ಆನ್ಲೈನ್ದಲ್ಲಿ ಬೇಕಾದಷ್ಟು ಕೇಳ್ಬೋದು ನೀವು, ಆದರೆ ಬಿಡಬೇಡಿ, ಕೇಳಿ. ದಿನಕ್ಕೆ ಹೆಚ್ಚಿನ ಸಮಯ ಈ ರೀತಿಯಾಗಿರ್ತಕ್ಕಂಥ ಪುರಾಣ ಪಾಠ ಶ್ರವಣದಲ್ಲೇ ಕಳೆಯಿರಿ. ಇದಕ್ಕೆ ವಿವಿಕ್ತ ದೇಶ ಸೇವಿತ್ವ ಅಂತಂತಾರೆ. ಇದರಿಂದ ಪರಮಾತ್ಮನ ಪರಮಾನುಗ್ರಹವಾಗ್ತದೆ. ಉತ್ತಮವಾಗಿರ್ತಕ್ಕಂಥ ಜ್ಞಾನ ಭಕ್ತಿಗಳ ಅಭಿವೃದ್ಧಿ ಆಗ್ತದೆ. ಪರಮಾತ್ಮ ಅನುಗ್ರಹದಿಂದ ಇನ್ನೂ ಹೆಚ್ಚಿನ ಜ್ಞಾನ ಮತ್ತು ಭಕ್ತಿಗಳು ಬೆಳೀತವೆ. ಒಂದು ದಿವಸ ಪರಮಾತ್ಮ ದರ್ಶನ ಕೊಡ್ತಾನೆ. ಆ ನಂತರ ನಮ್ಮನ್ನು ತನ್ನ ಹತ್ರ ಕಳೆದುಕೊಂಡು ನಿತ್ಯದಲ್ಲಿಯೂ ತನ್ನ ದರ್ಶನವನ್ನು ಕೊಡುವ ಅವಕಾಶವನ್ನು ನಮಗೆ ಕಲ್ಪಿಸಿಕೊಡ್ತಾನೆ. ಇಂಥ ಒಂದು ದೊಡ್ಡ ಸಾಧನ ವಿವಿಕ್ತ ದೇಶ ಸೇವಿತ್ವ. ಒಟ್ಟು ಎಲ್ಲಿಂದ ನಮ್ಮ ಮನಸ್ಸು ವಿಕೃತವಾಗ್ತದೆ, ಎಲ್ಲಿ ನಮ್ಮ ಮನಸ್ಸು ಕೆಡುತ್ತದೆ, ಯಾರ ಜೊತೆಗಿದ್ದರೆ ನಾವು ಸಂಪೂರ್ಣವಾದಂಥ ಅವ್ರನಿಂದ ಇವ್ರನಿಂದ ಮಾಡ್ತೀವಿ, ಇದರಿಂದ ದೂರ ಇದೆ. ಇದು ಭೀಮನಿಂದ ಕಲಿಯಿರಿ. ಇದಿಷ್ಟು ಜ್ಞಾನ ಸಾಧನ. ಜ್ಞಾನ ರೂಪವೂ ಕೂಡ ಶ್ರವಣ ರೂಪವಾದ ಅದರಿಂದ ಬರುವ ಜ್ಞಾನ ರೂಪವೂ ಹೌದು, ಸಾಧನವೂ ಹೌದು. ಇನ್ನು ಮತ್ತೆ ಜ್ಞಾನ ಸಾಧನ ಮತ್ತು ಯಾವುದು ಅಂತ ಅನ್ನೋದನ್ನು ನಾಳಿನ ದಿವಸ ತಿಳ್ಕೊಳ್ಳೋಣ. ಅದು ಭೀಮನಲ್ಲಿ ಹೇಗಿದೆ ಅಂತ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡಜಾತ್ ನಶ್ಯಂತೆ ಸಕಲಾ ರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಕಂ. ಶ್ರೀಕೃಷ್ಣಾರ್ಪಣಂ.